ಇದೇನಾ ಸರ್ ಕ್ಲಬ್ ಹೌಸ್ ನಾವು ನೋಡ್ತಾ? ಹೌದು ಮೇಡಮ್, ಇದೇ ಕ್ಲಬ್ ಹೌಸು. ಆಲ್ಮೋಸ್ಟ್ 40,000 ಸ್ಕ್ವೇರ್ ಫೀಟಲ್ಲಿ ಒಂದು ಸುಸರ್ಜಿತವಾದಂಥ ಕ್ಲಬ್ ಹೌಸ್ನ ನಾವು ನಿರ್ಮಾಣ ಮಾಡಿದ್ದೀವಿ. ನೀವು ಹಾಕುವಂಥ ಬಂಡವಾಳ ಯಾವತ್ತೂ ಲಾಸ್ ಆಗಲ್ಲ, ಯಾವತ್ತಿದ್ರೂ ದುಪ್ಪಟ್ಟು ಆಗ್ತಾ ಹೋಗ್ತಾ ಇರೋದು, ಅದಕ್ಕೆ ಗ್ಯಾರಂಟಿ ನಾವು ಕೊಡ್ತೀವಿ. ನಾವು ಒಂದು ಶರ್ಟ್ ತೊಗೊಳ್ತೀವಿ ಅಂತ ಹೇಳಿದರೆ ಬ್ರ್ಯಾಂಡೆಡ್ ಮಿನಿಮಮ್ ಅಂದರೆ 2,000 ರೂಪಾಯಿ ಬೇಕು. ಹೋಟೆಲ್ಗೆ ಹೋಗ್ತೀವಿ ಅಂತ ಹೇಳಿದರೆ 2 ಜನ ಮಿನಿಮಮ್ ಅಂದರೆ 1,000 ರುಪೀಸ್ ಬೇಕು. ಆದರೆ ಇಲ್ಲಿ ಸ್ಕ್ವೇರ್ ಫೀಟು ಕೇವಲ 499 ರೂಪಾಯಿಗೆ 30 ಲಕ್ಷಕ್ಕೆ 6 ಗುಂಟೆ ಜಮೀನು ನಿಮ್ದಾಗುತ್ತೆ. ನಿಮ್ಮದೇ ತೋಟದ ಮನೆ ಕಟ್ಕೊಬೋದು, ಲ್ಯಾಂಡು ಕಟ್ಕೊಬೋದು. 20 ವರ್ಷ ಆದಮೇಲೆ ಅದರಲ್ಲಿ ಬೆಳೆದಿರೋಂಥ ಕಮರ್ಷಿಯಲ್ ಕ್ರಾಪಲ್ಲಿ ಡಬಲ್ ದುಡ್ಡು ಮಾಡ್ಬೋದು. ತುಂಬ ಜನ ಅಂದ್ಕೊಂಡಿದ್ರೆ ನಮ್ಮ ಹತ್ರ ಲ್ಯಾಂಡ್ ಇಲ್ಲ, ಜಮೀನು ಮಾಡಬೇಕು, ಭೂಮಿ ತೊಗೋಬೇಕು ಅಂದರೆ ನಮ್ಮ ಕೈಲಿ ಆಗುತ್ತಾ ಅಂತ ಹೇಳಿ ಆಗುತ್ತೆ. ಓಕೆ, ಹಾಗಾದರೆ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಇಲ್ಲ, ಕುಂಟೆ ಲೆಕ್ಕ, ಎಕರೆಗಟ್ಟಲೆ ಇಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಫ್ಲಾಟ್ನ. 60 ಫೀಟು ಲೆಂತು, ಉದ್ದ 100 ಫೀಟ್ ಇರುತ್ತೆ. ಅದರಲ್ಲಿ ನಿಮಗೆ 10ಕ್ಕೆ 10 ಸ್ಪೇಸಿಂಗಲ್ಲಿ ಒಂದು 40 ಗಿಡಗಳನ್ನ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ. ನೀವೊಂದು ಈಗ ಇನ್ವೆಸ್ಟ್ ಮಾಡಿಟ್ರೆ ನಿಮಗೆ ಒಂದು 15 ಇಯರ್ಸ್ ಆದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ನಿಮಗೆ ಪ್ಲಾಟ್ ಏನು ಈಗ ಸ್ಪೆಂಡ್ ಮಾಡಿದ್ದೀರಾ ಅದು ನಿಮಗೆ ಮರಗಳಲ್ಲೇ ಬಂದ್ಬಿಡುತ್ತೆ. 40 ಅಡಿ ರೋಡ್ ಕೊಟ್ಟಿದ್ದೀವಿ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ರೆಡ್ ಸ್ಯಾಂಡಲ್ ಪ್ಲಾಂಟೇಶನ್ ಇದು, ರಕ್ತಚಂದನ. ಒಂದೊಂದು ಪ್ಲಾಟ್ಗೂ ಒಂದೊಂದು ಗಿಡ ಕೊಟ್ಟಿರ್ತೀವಿ ಮೇಡಮ್. ಇದು ಮಿನಿಮಮ್ ನಿಮಗೆ ಹೆಚ್ಚು ಕಮ್ಮಿ 15 ವರ್ಷ ಆದ್ಮೇಲೆ ಎಷ್ಟು ಲಕ್ಷ ಬರುತ್ತೆ ಹೇಳಕ್ಕಾಗಲ್ಲ, ಒಂದು 15ರಿಂದ 20 ಲಕ್ಷದವರೆಗೂ ಬರುತ್ತೆ ಮೇಡಮ್. ಮೇಡಮ್ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಪ್ಲಾಟ್ಗೂ ನಾವು 20 ಮಹಾಗನಿ ಪ್ಲಾಂಟೇಶನ್ ಅಂತ. ಇದು ನೋಡ್ಬೋದು ನೀವು, ಇದು 1.5 ವರ್ಷದ ಗಿಡ, ಆಲ್ಮೋಸ್ಟ್ 15 ಅಡಿ ಬೆಳೆದಿದೆ ಇದು ಆಲ್ರೆಡಿ. ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಲ್ಮೋಸ್ಟ್ ನಿಮಗೆ 65 to 70 ಕಿಲೋಮೀಟರ್ಸ್ ಆಗುತ್ತೆ. ಈಶಾ ಫೌಂಡೇಶನಿಂದ 20 ಕಿಲೋಮೀಟರ್ ಡಿಸ್ಟೆನ್ಸು. ವೆಲ್ಕಮ್ ಟು ನೆರಳು ಫಾರ್ಮ್ಸ್. ತುಂಬ ಜನಕ್ಕೆ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕಂತ ಆಸೆ ಇದ್ರೂ ಕೂಡ ಮತ್ತೊಂದು ಆಸೆ, ಮಹದಾಸೆ ಇರುತ್ತೆ. ತೋಟದ ಮನೆ ಕಟ್ಟಬೇಕು, ನಮ್ಮದೇ ಆದಂಥ ಒಂದು ಸ್ವಂತ ಜಮೀನು ಇರಬೇಕು, ಅಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ವಾಸ ಮಾಡಬೇಕು, ಅದು ಸ್ವಲ್ಪ ಸಿಟಿಗೆ ಹತ್ರ ಆಗಿರಬೇಕು ಅಂತ. ಅಂಥ ಜನರಿಗೆ ಕನಸು ಮಾಡುವಂಥ ಒಂದು ಪ್ರಾಪರ್ಟಿಗೆ ನಾನು ವಿಸಿಟ್ ಮಾಡಿದ್ದೀನಿ, ಅದೇ ನೆರಳು ಫಾರ್ಮ್ಸ್. ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ನಮ್ಮ ಜೊತೆ ರಾಹುಲ್ ಅವರಿದ್ದಾರೆ. ಕಂಪ್ಲೀಟ್ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಬನ್ನಿ ಅವರನ್ನೇ ಮಾತಾಡ್ಸೋಣ. ಬೆಂಗಳೂರಿಂದ ಔಟ್ಸ್ಕಟ್ಸಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಪೀಸ್ಫುಲ್ ಆಗಿ ಜೀವನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಕನಸು. ಅದ್ರ ಜೊತೆಗೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಎಲ್ಲರ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ರೆಸಾರ್ಟು, ರೆಸ್ಟೋರೆಂಟಿಗೆ ಹೋದರೆ 1,000 ರೂಪಾಯಿ ಖರ್ಚಾಗುತ್ತೆ. ಅದನ್ನೆಲ್ಲ ಸೇವ್ ಮಾಡಬೇಕು, ರೆಸಾರ್ಟ್ನೇ ಮನೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂಥದ್ದೊಂದು ಫಾರ್ಮ್ಗೆ ನಾನು ನಿಮ್ಮನ್ನು ಕರ್ಕೊಂಡ್ಬಂದಿನಿ. ಇವರೇ ಮಿಸ್ಟರ್ ರಾಹುಲ್ ಅಂತ. ನಮಸ್ಕಾರ ಸರ್. ನೆರಳು ಫಾರ್ಮ್ ಅಂತ ಹೆಸರೇ ತುಂಬ ಅದ್ಭುತವಾಗಿದೆ, ಏನು ಸರ್ ಕಾನ್ಸೆಪ್ಟ್ ಇದು? ಮೇಡಮ್, ನೆರಳು ಫಾರ್ಮ್ಸು ನಾವು ಈಗ ನೋಡ್ತಾ ಇದ್ದೀರಾ ನೀವು, ಇದು ಅದ್ಭುತವಾದಂಥ ಒಂದು ಆರ್ಚ್ನ ನಾವು ಡೆವಲಪ್ ಮಾಡಿದ್ದೀವಿ ಒಂದು ದೇಸಿ ವಿಲೇಜ್ ಟೀಮಲ್ಲಿ. ಇಲ್ಲಿಂದ ನೀವು ಹಿಂಗೆ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 30 ಎಕರ್ಸು, ಆಲ್ಮೋಸ್ಟ್ 146 ಪ್ಲಾಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ನಿಮಗೆ ವಿಧವಾದಂಥ ತಳಿಗಳು, ನಾವು ಹಣ್ಣಿನ ಗಿಡಗಳಾಗಿರ್ಬೋದು ಮತ್ತು ಟಿಂಬರ್ ಪ್ಲ್ಯಾಂಟ್ಸ್ ಎಲ್ಲ ಪ್ಲಾಂಟೇಶನ್ಸ್ ಮಾಡಿದ್ದೀವಿ. ಸರ್ ಡೈರೆಕ್ಟ್ ಒಂದೇ ಖಾತಾನ ಸರ್ ಎಲ್ಲದಕ್ಕೂ, ಹೇಗೆ ಸರ್? ಮೇಡಮ್, ಎಲ್ಲದಕ್ಕೂ ಒಂದೇ ಖಾತೆ. ಓನರ್ಶಿಪ್ ನನ್ನ ಹೆಸರಲ್ಲೇ ಇದೆ. ನಾನೇ ಯಾರು ತೊಗೊತಾರೋ ಅವ್ರಿಗೆ ನನ್ನ ಕಡೆಯಿಂದನೇ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ರೆಡಿ ಇದೆ. ಓಕೆ, ಅಂದರೆ ರೆಡಿ ಟು ಮೂವ್. ಹಾಗಾದರೆ ಯಾರು ಬಂದ್ರೂ ಕೂಡ ಇಲ್ಲಿ ಮನೆ ಕಟ್ಕೊಬೋದು? ಹೌದು. ಆಲ್ರೆಡಿ ಈಗ ನಮ್ಮ ಕಸ್ಟಮರ್ಸ್ ಆಲ್ರೆಡಿ ಒಂದು 4-5 ಜನ ಮನೆ ಕಟ್ತಾ ಇದ್ದಾರೆ. ಒಂದು ಮನೆ ಆಲ್ರೆಡಿ ಈಗ ನೆಕ್ಸ್ಟ್ ಮಂತು ಓಪನಿಂಗ್ ಸೆರೆಮನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸರ್ ಪ್ಲಾಟ್ಸ್ ಎಲ್ಲ ಯಾವೆಲ್ಲ ಡೈಮೆನ್ಷನಲ್ಲಿದೆ ಸರ್? ಮೇಡಮ್, ಪ್ಲಾಟ್ಸು ಮಿನಿಮಮ್ ಸೈಜ್ ಬಂದು 6,000 ಸ್ಕ್ವೇರ್ ಫೀಟಿಂದ ನಿಮಗೆ 20,000 ಸ್ಕ್ವೇರ್ ಫೀಟ್ವರೆಗೂ 1 ಎಕರೆವರೆಗೂ ಇದೆ. ನೀವು ಆಲ್ಮೋಸ್ಟು ಮಿನಿಮಮ್ 6,000 ಸ್ಕ್ವೇರ್ ಫೀಟ್ ಯಾಕೆ ಅಂದರೆ ನಿಮ್ಮ ಹೆಸರಿಗೆ RTC ಎನ್ರೋಲ್ ಮಾಡಬೇಕು. RTC ಅನ್ನೋದು ರೆಕಾರ್ಡ್ ಆಫ್ ರೈಟ್ಸು, ಅದನ್ನು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಒನ್ಸ್ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಹೆಸರನ್ನ RTCಯಲ್ಲಿ ನೋಂದಣಿ ಮಾಡಿ, ನೀವು ಕಂಪ್ಲೀಟ್ ಓನರ್ಶಿಪ್ಪು ನಿಮ್ಮ ಹೆಸರಲ್ಲಿರುತ್ತೆ. ಅದ್ರ ಜೊತೆಗೆ ನಾವು ಏನು ಮರ ಗಿಡಗಳೆಲ್ಲ ಹಾಕಿರ್ತೀವಿ ಅದನ್ನು ಮೇಂಟೆನೆನ್ಸ್ ಮಾಡಿಕೊಡ್ತೀವಿ 15 ಇಯರ್ಸ್. ಓವರ್ ಆಲ್ ಓನರ್ಶಿಪ್ ನಿಮ್ಮ ಹೆಸರಲ್ಲಿರುತ್ತೆ, ಮೇಂಟೆನೆನ್ಸ್ ನಾವು ಮಾಡ್ಕೊಡ್ತೀವಿ. ಆ ಥರ ಇದೆ ಮೇಡಮ್. ಓಕೆ, ಹಾಗಾದರೆ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಇಲ್ಲ, ಕುಂಟೆ ಲೆಕ್ಕ, ಎಕರೆಗಟ್ಟಲೆ ಇಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಫ್ಲಾಟ್ನ. ಸರ್ ಆಲ್ರೆಡಿ ಮರ ಗಿಡಗಳೆಲ್ಲ ಬೆಳೆಸಿದ್ದೀನಿ ಅಂತ ಹೇಳಿದ್ರಲ್ಲ, ಒಬ್ಬ 6,000 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು ಮರಗಳು ಬರುತ್ತೆ ಸರ್? ಮೇಡಮ್, ನಿಮಗೆ 6,000 ಸ್ಕ್ವೇರ್ ಫೀಟ್ ಬೌಂಡ್ರಿಯಲ್ಲಿ ನಿಮಗೆ 60 ಫೀಟು ಲೆಂತು, ಉದ್ದ 100 ಫೀಟ್ ಇರುತ್ತೆ. ಅದರಲ್ಲಿ ನಿಮಗೆ 10ಕ್ಕೆ 10 ಸ್ಪೇಸಿಂಗಲ್ಲಿ ಒಂದು 40 ಗಿಡಗಳನ್ನ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ. 40ರಲ್ಲಿ 20 ಹಣ್ಣಿನ ಗಿಡಗಳು. ನಿಮಗೆ ಅಂದರೆ ನಿಮಗೆ ಎವ್ರಿ ಸೀಸನಲ್ ಫ್ರೂಟ್ಸ್ ಅಂತ ಕರೀತಾರೆ ಅದನ್ನು. ಎಲ್ಲ ಸೀಸನಲ್ಲೂ ನಿಮಗೆ ಹಣ್ಣಿನ ಗಿಡಗಳು ಹಣ್ಣು ಸಿಗೋವಂಥದ್ದು ಮಾಡಿದ್ದೀವಿ ಆಲ್ರೆಡಿ. ಈಗ ಆಲ್ರೆಡಿ ಈಲ್ಡ್ ಬರ್ತಾ ಇದೆ. ಆಲ್ರೆಡಿ ಸರ್ ಹಣ್ಣು ಅಂತ ಹೇಳ್ತಾರೆ, ಸೀತಾಫಲನೇ ಬಿಟ್ಬಿಟ್ಟಿದೆಯಲ್ಲ ಸರ್? ಮೇಡಮ್, ಸೀತಾಫಲ್ ಜೊತೆಗೆ ನೀವು ಅಲ್ಲಿ ನೋಡ್ಬೋದು ಸ್ಟಾರ್ ಫ್ರೂಟ್ಸು ಬಂದಿದೆ ಆಲ್ರೆಡಿ. ನೀವು ಅದನ್ನು ಟೇಸ್ಟ್ ಮಾಡ್ಬೋದು, ಬನ್ನಿ ನೋಡಿರಂತೆ. ಆರ್ಗ್ಯಾನಿಕ್ ಆಗಿ ಡೆವಲಪ್ ಮಾಡಿರೋಂಥ ಹಣ್ಣು. ಆಲ್ರೆಡಿ ಡೆವಲಪ್ಡ್ ಫಾರ್ಮ್ ಮಾಡಿಬಿಟ್ಟಿದ್ದೀರಾ ಸರ್ ನೀವು? ಹೌದು ಮೇಡಮ್. ನೋಡಿ, ಈ ಥರ ಹಣ್ಣು ನಿಮಗೆ ಗೊಂಚಲು ನೋಡಿ ಯಾವ ರೀತಿ. ಇದು ನಾವು ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಮಣ್ಣೆಲ್ಲ ಕೊಟ್ಟು ಅದನ್ನು ಫಲವತ್ತತೆ ಮಾಡಿರೋದಕ್ಕೆ ಈ ಫಸಲು ನಮಗೆ ಬರ್ತಾ ಇರೋದು. ಯಾಕಂದರೆ ಮೇಡಮ್, ನಾವು ಜೀವನದಲ್ಲಿ ನಮಗೆ ನೆಮ್ಮದಿ ಮುಖ್ಯ.
ನೆಮ್ಮದಿ ಎಲ್ಲಿದೆ ಅಂದರೆ ನಮ್ಮ ನೆರಳು ಫಾರ್ಮ್ಸಲ್ಲೇ ಇದೆ. ಯಾಕಂದರೆ ನಿಮಗೆ ನ್ಯಾಚುರಲ್ಟಿಗೆ ನಿಮಗೆ ಸಿಟಿಯಲ್ಲೆಲ್ಲ ತುಂಬ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಅಲ್ಲಿ ಸಿಟಿ ಜಂಜಾಟದಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ ಇರ್ತೀರ. ನಿಮಗೆ ಆರೋಗ್ಯವಾಗಿರುವಂಥದ್ದು ಒಂದು ಒಳ್ಳೆ ವಾತಾವರಣ ಆಗಿರ್ಬೋದು, ಒಂದು ಒಳ್ಳೆ ಗಾಳಿ ಆಗಿರ್ಬೋದು, ಒಂದು ಒಳ್ಳೆ ಆಹಾರ ಆಗಿರ್ಬೋದು, ಇದೆಲ್ಲ ಸಿಗಬೇಕು ಅಂದರೆ ನಿಮಗೆ ನೆರಳು ಫಾರ್ಮ್ಸ್ ಬಂದರೆ ನಿಮಗೆ ಅತ್ಯುತ್ತಮವಾದಂಥ ನಿಮಗೆ ಒಂದು ರಿಸಲ್ಟ್ಸು, ನಿಮಗೆ ಇಲ್ಲಿ ಒಳ್ಳೆ ನೆಮ್ಮದಿ ಸಿಗುತ್ತೆ, ಹಣ್ಣುಗಳು ಸಿಗ್ತವೆ, ಹೆಚ್ಚಾಗಿ ಮನಸ್ಸಿಗೆ ಖುಷಿ ಸಿಗುತ್ತೆ. ನನಗಂತೂ ಈ ಫ್ರೂಟ್ಸ್ ಎಲ್ಲ ನೋಡಿ ತಿನ್ಬೇಕಂತ ಅನಿಸ್ತಾ ಇದೆ. 100% ಮೇಡಮ್. ಕೋಟಿ ಕೊಟ್ಟರು ಕೂಡ ಈ ಥರ ಆರ್ಗ್ಯಾನಿಕ್ ಆಗಿ ಫ್ರೂಟ್ ಸಿಗಲ್ಲ. ಟೇಸ್ಟ್ ಹೆಂಗಿದೆ ನೋಡ್ತೀನಿ ರೀ. ಹುಳಿ ಹುಳಿ ಥರ ಇದೆ. ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದರೆ ಸ್ವರ್ಗ ಎಲ್ಲಿದೆ, ನಮ್ಮ ನೆರಳು ಫಾರ್ಮ್ ಹೌಸಲ್ಲಿದೆ. ಇದೆಲ್ಲ ನಾವು ತುಂಬ ಕ್ಯಾಲ್ಕುಲೇಟೆಡ್ ಮಾಡಿ ಯಾವ್ಯಾವ ಹಣ್ಣಿನ ಗಿಡಗಳು ಹಾಕಬೇಕು, ಇದೆಲ್ಲ ತುಂಬ ಆರೋಗ್ಯಕ್ಕೆಲ್ಲ, ಡಯಾಬಿಟೀಸ್ಗೆ, ಜೀರ್ಣಾಂಶಕ್ಕೆ, ನಮ್ಮ ಬೆಳವಣಿಗೆಗಳಿಗೆ ಎಲ್ಲ ತುಂಬ ಒಳ್ಳೆಯದಾಗೋಂಥ ಒಂದು ಹಣ್ಣಿನ ಗಿಡಗಳನ್ನ ಹಾಕಿರ್ತೀವಿ. ಇದು ಸ್ಟಾರ್ ಫ್ರೂಟು. ಅದೇ ರೀತಿ ಇದು ನೋಡ್ಬೋದು ನಲ್ಲಿ ಗಿಡ. ನೀವು ಇದು ಬೆಟ್ಟದಲ್ಲಿ ತುಂಬಾ ಒಳ್ಳೆಯದು. ಶುಗರ್ಗಾಗಿರ್ಬೋದು, ಹೊಟ್ಟೆ ಇದಕ್ಕೆ ಸಮಸ್ಯೆಗಳಿಗಾಗಿರ್ಬೋದು, ಎಲ್ಲದಕ್ಕೂ, ಕ್ಯಾನ್ಸರ್ಗೆಲ್ಲ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಆಗುತ್ತೆ ಇದರಲ್ಲಿ. ಮತ್ತು ಮಾವಿನ ಗಿಡ ಹಾಕಿರ್ತೀವಿ, ಮತ್ತು ತೆಂಗಿನ ಮರ ಒಂದು ಕೊಟ್ಟಿರ್ತೀವಿ. ಅದೇ ರೀತಿ ನಿಮಗೆ ಇದೆಲ್ಲ ಆಲ್ಮೋಸ್ಟು ನಿಮಗೆ ಇದೆಲ್ಲ ಡೆವಲಪ್ಮೆಂಟ್ ಆಗಿ ಒಂದು ಗ್ರೀನ್ ಲಶ್ ಕ್ರಿಯೇಟ್ ಆಗಿಬಿಟ್ರೆ ಇದೇ ಒಂದು ಫಾರೆಸ್ಟ್ ಥರ, ಮಿನಿ ಫಾರೆಸ್ಟ್ ಥರ ಇರುತ್ತೆ. ಇಲ್ಲಿ ಯಾವ ಹಣ್ಣಿನ ಗಿಡ ಇಲ್ಲ ಅಂತ ಕೇಳಂಗಿಲ್ಲ. ಸೇಬ್ ಹೊರತುಪಡಿಸಿ ಇನ್ನೆಲ್ಲ ಇದೆ. ಸ್ಟಾರ್ ಫ್ರೂಟ್ಸು, ದಾಳಿಂಬೆ, ಮಾವು, ತೆಂಗು, ಸೀಬೆ. ಆಹಾ, ಒಂದು ಹಳ್ಳಿಗೆ ಹೋದರೆ ಯಾವ ರೀತಿ ವಾತಾವರಣ ಸಿಗುತ್ತೆ ಅದೇ ರೀತಿಯಾಗಿ ವಾತಾವರಣ ಸಿಗುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ ನಮ್ಮ ಹತ್ರ ಲ್ಯಾಂಡ್ ಇಲ್ಲ, ಜಮೀನು ಮಾಡಬೇಕು, ಭೂಮಿ ತೊಗೋಬೇಕು ಅಂದರೆ ನಮ್ಮ ಕೈಲಿ ಆಗುತ್ತಾ ಅಂತ ಹೇಳಿ. ಆಗುತ್ತೆ. ಬನ್ನಿ ಇಲ್ಲಿಗೆ ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಲ್ಯಾಂಡ್ ಅಂತ ಹೇಳಿ, ಹೇಗಿದೆ ಇಲ್ಲಿನ ರುಚಿ ಅಂತ ಹೇಳಿ, ಹೇಗಿದೆ ಇಲ್ಲಿನ ಗಾಳಿ, ವೆದರು, ನೆಮ್ಮದಿ ಅಂತ ಹೇಳಿ. ಜಾಕ್ ಫ್ರೂಟ್ ಆಗಿರ್ಬೋದು, ಸ್ಟಾರ್ ಫ್ರೂಟು, ಹಳಸು, ಮತ್ತು ಗೋವಾ, ಮತ್ತು ಒಂದು ತೆಂಗಿನ ಮರ, ಮತ್ತು ಒಂದು ಸೋಪ್ ನೆಟ್ ಪ್ಲ್ಯಾಂಟ್ ಮಾಡಿದ್ದೀವಿ ಆರ್ಗ್ಯಾನಿಕ್ ಆಗಿ. ಸೋಪ್ ನೆಟ್ ಅಂದರೆ ಅದು ಸೀಗೆಕಾಯಿ, ಅದನ್ನು ಯೂಸ್ ಮಾಡೋಂಥದ್ದು. ಅದ್ರ ಜೊತೆಗೆ ನಾವು ಒಂದು 20 ಮಹಾಗನಿ ಮರಗಳು ಹಾಕಿದ್ದೀವಿ, ಟಿಂಬರ್ ಪ್ಲ್ಯಾಂಟ್ಸು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ನೀವೊಂದು ಈಗ ಇನ್ವೆಸ್ಟ್ ಮಾಡಿಟ್ರೆ ನಿಮಗೆ ಒಂದು 15 ಇಯರ್ಸ್ ಆದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ನಿಮಗೆ ಪ್ಲಾಟ್ ಏನು ಈಗ ಸ್ಪೆಂಡ್ ಮಾಡಿದ್ದೀರಾ ಅದು ನಿಮಗೆ ಮರಗಳಲ್ಲೇ ಬಂದ್ಬಿಡುತ್ತೆ. ಅಂದರೆ ಕಂಪ್ಲೀಟಾಗಿ ಹಳ್ಳಿ ತೋಟದ ಕಾನ್ಸೆಪ್ಟು. ನಮ್ದು ಹಳ್ಳಿಲಿ ಯಾವುದೋ ಒಂದು ಜಮೀನು ಇರುತ್ತೆ, ಮರಗಿಡಗಳೆಲ್ಲ ಬೆಳೆಸಿ ತೋಟ ಮಾಡಿರ್ತೀವಿ, ಅದರಿಂದ ಹೆಂಗೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ತೆಗಿತೀವಿ, ಇಲ್ಲೂ ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ತೆಗಿಬೋದು. ಸರ್ ಏನು ಸರ್ ಜೇನುಗೂಡೆಲ್ಲ ಇಟ್ಟಿದ್ದೀರಲ್ಲ? ಹೌದು ಮೇಡಮ್, ಇದು ನಾವು ಪ್ರತಿಯೊಂದು ಪ್ಲಾಟ್ಗೂ ನಾವು ಅವೈಲೇಬಲ್ ಕೊಡ್ತಾ ಇದ್ದೀವಿ ಎಲ್ಲ ಕಸ್ಟಮರ್ಸ್ಗೂ. ಯಾರ್ಯಾರು ಪ್ಲಾಟ್ ಬಯರ್ಸ್ ಇರ್ತಾರೆ ಅವ್ರಿಗೆಲ್ಲ ಒಂದೊಂದು ಪ್ಲಾಟ್ಗೂ ಒಂದೊಂದು ಜೇನಿನ ಗೂಡು ಕೊಟ್ಟು ಅದನ್ನು ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ. ಸರಿ, ಏನು ಜೇನ್ ಬಾಕ್ಸ್ ಶೋಫಿಗೆ ಅಷ್ಟೇ ಇಟ್ಟಿದ್ರೆ ಆಲ್ರೆಡಿ ಕೂರಿಸಿದ್ದೀರಾ? ಮೇಡಮ್, ಶೋಫ್ ಏನು ರೆಡಿ ಇದೆ ನಿಮಗೆ. ನೋಡಿ ಇಲ್ಲಿ ಜೇನು ಆಲ್ರೆಡಿ ಹುಳ ಎಲ್ಲ ಬಂದು ಬೇಕಾಗಿರೋಂಥ ನಿಮಗೆ ಜೇನುತುಪ್ಪನ ರೆಡಿ ಮಾಡ್ತಾ ಇದೆ. ಪ್ರಾಮಾಣಿಕವಾಗಿ ಇರೋಂಥ ಜೇನುತುಪ್ಪ ನಿಮಗೆ ರೆಡಿ ಆಗುತ್ತೆ. ಓಕೆ, ಹಾಗಾದ್ರೆ ಆಲ್ರೆಡಿ ತೆಗ್ದಿದ್ರಿ ಅಂದಂಗೆ ಆಯ್ತು ಜೇನುತುಪ್ಪ ಎಲ್ಲ. ಇದರಲ್ಲಿ 2-3 ಸರಿ ಹಾರ್ವೆಸ್ಟ್ ಮಾಡಿದ್ದೀವಿ. ಇಲ್ಲಿ ದಿನನಿತ್ಯ ಬರೋವಂಥ ನಮ್ಮ ಕಸ್ಟಮರ್ಸ್ಗೆ ಕೊಟ್ಟಿರ್ತೀವಿ ಗಿವ್ ಅವೇ. ಅವರು ತೊಗೊಂಡೋಗಿ ಅವರ ಸ್ನೇಹಿತರಿಗಾಗಿರ್ಬೋದು, ಅವ್ರ ಕುಟುಂಬಕ್ಕೆ ಎಲ್ಲ ಬಳಸ್ಕೊತಾರೆ. ಇದೇನಂದರೆ ನಿಮಗೆ ಮಿನಿಮಮ್ 1.5 ತಿಂಗಳಿಂದ 2 ತಿಂಗಳಿಗೆ ಮಿನಿಮಮ್ ಅರ್ಧ ಲೀಟ್ರು ಹನಿ ಸಿಗುತ್ತೆ. ಅದು ನ್ಯಾಚುರಲ್. ನಿಮಗೆ ಅಲ್ಲಿ ಸಿಟಿಯಲ್ಲಿ ಸಿಗೋವಂಥದ್ದೆಲ್ಲ ಪ್ಯಾಕ್ಡು, ನಿಮಗೆ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ಅದು ಅಷ್ಟು ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಹಾಕಿರ್ತಾರೆ. ಅದರಲ್ಲಿ ನಿಮಗೆ ಅಡಿಟಿವ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಆರ್ಗ್ಯಾನಿಕ್ ಇರೋಲ್ಲ. ಇದೆಲ್ಲ ನ್ಯಾಚುರಲ್, ಇಲ್ಲೇ ತೆಗೆದು ಇಲ್ಲೇ ತಿನ್ನೋಂಥದ್ದು. ಓಕೆ, ಗ್ರೇಟ್ ಸರ್. ಇದು ಈ ಬಾಕ್ಸ್ ಇಟ್ಟರೆ ನಮಗೆ ಇದಕ್ಕೆ ಹನಿ ಬೀಸ್ಗೆ ಹೂವು ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ರೈಟ್ ರೌಂಡ್ ನೋಡ್ತಾ ಇದ್ದೀರಾ, ಕಾಂಪೌಂಡ್ ಸುತ್ತು ಈ ಇದು ಫ್ಲವರಿಂಗ್ ಪ್ಲ್ಯಾಂಟ್ಸ್ ನೋಡ್ತಾ ಇದ್ದೀರಾ, ಅದು ಸಸಲ್ಫೆನಿಯಾ ಅಂತೇಳಿ. ಎವ್ರಿ ಮಂತ್ ಇದರಲ್ಲಿ ಹೂವು ಇದ್ದೇ ಇರುತ್ತೆ. ಇದರಿಂದ ಬೀಸ್ ಹೋಗಿ ಇದರಲ್ಲಿ ನೆಕ್ಟರ್ ಕಲೆಕ್ಟ್ ಮಾಡ್ಕೊಂಬಂದು ಇದಕ್ಕೆ ಆಲ್ಮೋಸ್ಟು ತುಪ್ಪ ಕಲೆಕ್ಟ್ ಮಾಡಿ ಇದರಲ್ಲಿ ನಿಮಗೆ ಜೇನಿನ ತುಪ್ಪ ರೆಡಿ ಮಾಡಿ ಇಟ್ಟಿರುತ್ತೆ. ಅವರವರ ಫ್ಲಾಟಲ್ಲಿ ಅವರೇ ತುಪ್ಪನ ಆರಾಮಾಗಿ ತಗೋಬಹುದು ಆರ್ಗ್ಯಾನಿಕ್ ಆಗಿ. ಹೌದು, ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ತಗೊಳೋದಕ್ಕೆ, ಅದನ್ನು ಮೇಂಟೈನ್ ಮಾಡೋದು ಎಲ್ಲ ಪ್ರತಿಯೊಂದು ನಾವು ಮಾಡ್ತೀವಿ. ಸರ್ ರೋಡ್ ಎಲ್ಲ ಏನು ಬಿಡ್ತಿದೆ ಸರ್, ಏನು ಡೈಮೆನ್ಷನ್? ಸರ್ ರೋಡ್ಗೆ ನಾವು ವಿಭಿನ್ನವಾಗಿ ಆಲೋಚನೆ ಮಾಡಿ, ಯಾಕಂದರೆ ಬೆಂಗಳೂರು ಬೆಳೀತಾ ಇರೋ ವೇಗವ ನಾವು ನೋಡಿಕೊಂಡು, ಯಾಕಂದರೆ ಈಗ ಏರ್ಪೋರ್ಟ್ ಟರ್ಮಿನಲ್ 2 ಆಗಿರ್ಬೋದು, ಈಗ ಇಂಡಸ್ಟ್ರಿಯಲ್ ಏರಿಯಾದೆಲ್ಲ ಬಂದಿರೋದ್ರಿಂದ
ಈಗ ದಿನನಿತ್ಯ ದಟ್ಟಣೆ ತುಂಬ ಜಾಸ್ತಿ ಆಗ್ತಾಯಿದೆ, ವಾಹನಗಳ ದಟ್ಟಣೆ ಆಗಿರ್ಬೋದು ಎಲ್ಲ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ನಾವು ಅದೊಂದು ದೃಷ್ಟಿಕೋನದಿಂದ ನಾವು 40 ಅಡಿ ರೋಡು ಮೇನ್ ರೋಡ್ನ ಕೊಟ್ಟಿದ್ದೀವಿ. 40 ಅಡಿ ರೋಡ್ ಕೊಟ್ಟಿದ್ದೀವಿ. ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಯಾಕಂದರೆ ಯಾವುದಾದ್ರೂ ಫ್ಯೂಚರಲ್ಲಿ ನೀವು ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು, ಏನಾದರೂ ಮೆಟೀರಿಯಲ್ಸು ಯಾವುದಾದ್ರು ದೊಡ್ಡ ಲಾಂಗ್ ಗಾಡಿಗಳು ಬಂದಾಗ, ವೆಹಿಕಲ್ಸ್ ಬಂದಾಗ ಟರ್ನ್ ಆಗ್ಬೋದಾಗಿರ್ಬೋದು, ಅದೆಲ್ಲ ಈಸಿಯಾಗಿ ಫೀಸಿಬಲ್ ಆಗಿ ಓಡಾಡಬೇಕಂತೇಳಿ ನಾವು ತುಂಬ ವಿಡ್ತಾಗಿ ಕೊಟ್ಟಿದ್ದೀವಿ. ಎಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಕಾನ್ಸೆಪ್ಟ್ನ ಮಾಡಿದ್ದೀವಿ ಮೇಡಮ್. 30 ಫೀಟ್ ರೋಡು, 40 ಫೀಟ್ ರೋಡು. ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಈಗ ನೀವು ಕೇಳ್ದಂಗೆ ನಿಮಗೆ ಆಲ್ಮೋಸ್ಟ್ ಒಂದು 40,000 ಸ್ಕ್ವೇರ್ ಫೀಟಲ್ಲಿ ನಾವು ಕ್ಲಬ್ ಹೌಸ್ನ ಮಾಡಿದ್ದೀವಿ. ಕ್ಲಬ್ ಹೌಸ್ ಮಾಡಿ ಹೌದು, ಹೇಳೋದು ಬೇಡ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ ಮೇಡಮ್. ನಿಮಗೆ ಏನೇನು ಆ್ಯಕ್ಸಸ್ ಇದೆ ಎಲ್ಲ ಪ್ರತಿಯೊಂದು ರೆಡಿ ಟು ಯೂಸ್ ಇದೆ. ಈಗ ಆಲ್ರೆಡಿ ನಮಗೆ ಒಂದು 80 ಪ್ಲಾಟು ಕಸ್ಟಮರ್ಸ್ ಬುಕ್ ಮಾಡಿಕೊಂಡು ಅವರು ಪೇಮೆಂಟ್ ಮಾಡಿ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಯಾರು ಪ್ಲಾಟ್ ತೊಗೊಂಡಿರ್ತಾರೋ ಅವ್ರಿಗೆ ಆ್ಯಕ್ಸಸ್ ಕೊಡ್ತೀವಿ, ಕ್ಲಬ್ ಹೌಸ್ ಆ್ಯಕ್ಸಸ್ಸು. ಕ್ಲಬ್ ಹೌಸ್ ಅಂತ ಹೇಳ್ತಾ ಇದ್ದೀರಾ. ನಾವು ಕ್ಲಬ್ ಹೌಸ್ ಕಾನ್ಸೆಪ್ಟ್ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಕೇಳ್ತೀವಿ, ಅದು ಫಾರ್ಮ್ ಲ್ಯಾಂಡ್ ಅಲ್ಲಿ ಹೇಗಿದೆ ಕ್ಲಬ್ ಹೌಸ್? ಇದೇನಾ ಸರ್ ಕ್ಲಬ್ ಹೌಸ್ ನಾವು ನೋಡ್ತಾ ಇದ್ದೀವಿ? ಮೇಡಮ್ ಇದೆ ಕ್ಲಬ್ ಹೌಸ್. ಆಲ್ಮೋಸ್ಟ್ 40,000 ಸ್ಕ್ವೇರ್ ಫೀಟಲ್ಲಿ ಒಂದು ಸುಸರ್ಜಿತವಾದಂಥ ಕ್ಲಬ್ ಹೌಸ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಒಂದು ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೆಡಿ ಟು ಆ್ಯಕ್ಸಸ್ ಇದೆ. ಪೂಲ್ ಜೊತೆಗೆ ಸಿಟ್ಔಟ್ ಏರಿಯಾ ಮತ್ತು ಕ್ಯಾಂಪ್ ಫೈರು, ಕ್ರಿಕೆಟ್ ಪ್ರಾಕ್ಟೀಸಿನ ನೆಟ್ಸು ಮತ್ತು ಇಂಡೋರ್ ಗೇಮ್ಸ್ ಆ್ಯಕ್ಟಿವಿಟೀಸು. ಇನ್ ದ ಸೆನ್ಸ್ ಹೆಂಗಂದರೆ ಇಲ್ಲಿಗೆ ಬಂದರೆ ಅಲ್ಲಿ ಬೆಂಗಳೂರು ಜೀವನನ ಮರೆತು ಇಲ್ಲೇ ಉಳಿದು ಇಲ್ಲೇ ಕಳೆದೋಗ್ಬಿಡ್ಬೇಕು, ಆ ಥರ ಒಂದು ಸೃಷ್ಟಿ ಮಾಡಿದ್ದೀವಿ. ವಾವ್, ಅಂದರೆ ಸಪ್ರೇಟಾಗಿ ಮಾಡಿದ್ರಾ? ಲೇಡೀಸು, ಜೆಂಟ್ಸು, ಕಿಡ್ಸು ಎಲ್ಲ ಪೂಲ್ ಎಲ್ಲ ಸಪ್ರೇಟ್ ಆಗಿದೆ. ಇದು ಬಂದು ಈ ಮನೆ ಬಂದು ಓಲ್ಡ್ ಒಂದು 50 ವರ್ಷದ ಮನೆ. ಇದು ಎಲ್ಲ ಕಲ್ಲಲ್ಲಿ ಕಟ್ಟಿರೋಂಥದ್ದು. ನಿಮಗೆ ಇದರಲ್ಲಿ ಮೋಲ್ಡೇ ಇಲ್ಲ, ಎಲ್ಲ ಕಲ್ಲಲ್ಲೇ ಆಗಿರೋಂಥದ್ದು. ಮೋಲ್ಡು ಯೂಸೇ ಮಾಡಿಲ್ಲ. ನಾವು ಈ ಜಾಗ ತೊಗೊಂಡಾಗ ಓನರ್ದು ಮನೆ, ನಾವು ಅದನ್ನು ಮಾಡಿಫೈ ಮಾಡಿ ಅದನ್ನು ರೆಡಿ ಮಾಡಿದ್ದೀವಿ. ಕಾಟೇಜಸ್ ಎಲ್ಲ ಅಂತ ಹೇಳಿದ್ರಲ್ಲ, ಉಳ್ಕೊಳ್ಳೋದಕ್ಕೆಲ್ಲ ಸ್ಟೇ ಆಗೋದಕ್ಕೆ ಯಾವ ಕಡೆ ಸರ್ ಅದು? ಮೇಡಮ್ ಈ ಮನೆಯಲ್ಲಿ 3 ಕಾಟೇಜಸ್ ಇದೆ, ಹೊಸದಾಗಿ 4 ಕಾಟೇಜಸ್ ಕಟ್ಟಿದ್ದೀವಿ ಮೇಡಮ್. ಮೇಡಮ್ ನಿಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ. ಯಾರೆಲ್ಲ ನಿಮ್ಮ ವಿಡಿಯೋಗಳು ನೋಡಿ ಖುಷಿಪಟ್ಟು ಇಲ್ಲಿ ಬಂದು ಅವ್ರಿಗೆ ಇಷ್ಟ ಆಯಿತು ಅಂದರೆ ಇಲ್ಲಿ ಬಂದು ಸ್ಟೇ ಆಗಲಿ, ಇಲ್ಲೆಲ್ಲ ಹಾಸ್ಪಿಟಲಿಟಿ ನಾವು ಮಾಡ್ತೀವಿ ಅವ್ರಿಗೆ. ಆಮೇಲೆ ಇಲ್ಲಿಂದ ಮುಗಿಸ್ಕೊಂಡು ಅವರು ನೆಕ್ಸ್ಟ್ ಇನ್ನೊಂದೇನೋ ಪ್ಲಾಟ್ ಏನಾದರೂ ಇಷ್ಟ ಆಯಿತು ಅಂದರೆ ತೊಗೊಬೋದು ಮೇಡಮ್. ಅವ್ರಿಗೆ ಒಂದು ಈ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ, ವಿಶೇಷವಾಗಿ ನಿಮ್ಮ ವೀಕ್ಷಕರಿಗೆ ಮಾತ್ರ. ಯಾರಿಗುಂಟು ಯಾರಿಗಿಲ್ಲ, ಬನ್ನಿ ನೋಡಿ. ಕಾಟೇಜಸ್ ಹೊರಗಡೆನೂ ಕೂಡ ಮಲ್ಕೊಬಹುದು. ಹೌದು, ಇದೆಲ್ಲ ಸಿಟ್ಟಿಂಗ್ ಏರಿಯಾ, ಇದೆಲ್ಲ ಎಂಚಲ್ಲೇ ಮಾಡಿರೋದು ಮೇಡಮ್. ನಾವು ಎಲ್ಲ ವಿಲೇಜ್ ಟೀಮ್ ಲೈಫಲ್ಲೇ ಮಾಡಿದ್ದೀವಿ. ಇದು ಆರಾಮಾಗಿ ಇದರಲ್ಲಿ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋವಂಥದ್ದು. ಒಳಗಡೆ ಎಂಥ ತಂಪು ವಾತಾವರಣ ಗೊತ್ತಾ, ಬಿಸಿಲಿಂದ ಬಂದು ಎಸಿಲಿ ಇದ್ದಂಗಿದೆ. ಯಾಕಂದ್ರೆ ಹೆಂಚಲ್ವಾ ಮೇಡಮ್, ಇದು ಮಣ್ಣಲ್ಲಿ ಮಾಡಿರೋದು ಹೆಂಚು, ಅದಕ್ಕೆ ಅಷ್ಟು ತಂಪಿದೆ. ಓಕೆ, ಬ್ಯೂಟಿಫುಲ್ ವೆದರು, ಬ್ಯೂಟಿಫುಲ್ ನೇಚರು. ಮೇಡಮ್ ಈಗ ನೋಡ್ತಾ ಇರೋಂಥದ್ದು ಕ್ಲಬ್ ಹೌಸ್. ಯಾಕಂದರೆ ನಾವು ಸಿಟಿಯಲ್ಲಿ ಇರೋವಂಥ ನಮ್ಮ ರೆಸಿಡೆನ್ಸ್ ಆಗಿರ್ಬೋದು, ಅವರು ಒಂದು ವೀಕೆಂಡ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದಾಗ ನಾವು ಇಲ್ಲಿ ಕ್ಲಬ್ ಹೌಸ್ ಆ್ಯಕ್ಸಸ್ನ ಕೊಟ್ಟಿರ್ತೀವಿ. ಒಂದು ಲಿಮಿಟೆಡ್ ಆ್ಯಕ್ಸಸ್ ಆಗಿ ನಾವು ಜಿಮ್ ಎಕ್ವಿಪ್ಮೆಂಟ್ಸ್ನ ಕೊಟ್ಟಿರ್ತೀವಿ. ಯಾಕಂದರೆ ಸಿಟಿಯಲ್ಲಿ ಎಲ್ಲ ಜಿಮ್ ಮಾಡ್ತಾ ಇರ್ತಾರೆ, ಅಲ್ಲಿ ಬಂದು ಇಲ್ಲಿ ಬಂದು ಅದೇ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತೇಳಿ ಒಂದು ಲಿಮಿಟೆಡ್ ಆ್ಯಕ್ಸಸ್ ಆಗಿ ಒಂದು 2 ಜಿಮ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ನಾವು ಫೂಸ್ಬಾಲ್ನ ಕೊಟ್ಟಿರ್ತೀವಿ. ಇದು ರೆಡಿ ಟು ಆ್ಯಕ್ಸಸ್ಸು, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಮಕ್ಕಳಾಗಿರ್ಬೋದು ಎಲ್ಲರೂ ಸಹ. ಅದೇ ರೀತಿ ಕ್ಯಾರಮ್ ನೋಡ್ಬೋದು ನೀವು ಹಿಂದೆ, ಕ್ಯಾರಮು ಪ್ರತಿಯೊಂದು ಇಂಡೋರ್ ಗೇಮ್ ಆ್ಯಕ್ಟಿವಿಟೀಸು, ಅದ್ರ ಜೊತೆಗೆ ಟೇಬಲ್ ಟೆನ್ನಿಸು. ಇಲ್ಲಿ ಬರೋವಂಥ ರೆಸಿಡೆನ್ಸ್ ಕಸ್ಟಮರ್ಸ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಇದನ್ನು ಎಂಜಾಯ್ ಮಾಡ್ತಾರೆ. ಅದೇ ರೀತಿ ಹೆಚ್ಚಿನದಾಗಿ ಮಕ್ಕಳಿಗೆ ಬೇಕಾಗಿರೋಂಥ ರೆಡಿ ಇರೋಂಥದ್ದು ನಮ್ಮ ಯೂಸ್ ಆಗಿರೋಂಥ ಸ್ವಿಮ್ಮಿಂಗ್ ಪೂಲು. ಆಲ್ರೆಡಿ ನೀವು ನೋಡ್ಬೋದು, ನಿಮ್ಮ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ, ರೆಡಿ ಇದೆ, ಆ್ಯಕ್ಸಸ್ ಇದೆ, ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು 7 ಕಾಟೇಜಸ್ ಇದೆ ರೆಡಿ ಟು ಯೂಸು. ಅಲ್ಲಿ ಒಂದು ಬೆಡ್ರೂಮ್ ಜೊತೆಗೆ ಒಂದು ಅಟ್ಯಾಚ್ ವಾಶ್ರೂಮ್ಸು ಮತ್ತು ಹೊರಗಡೆ ಡ್ರೆಸ್ಸಿಂಗ್ ರೂಮ್ಸು ಮತ್ತು ವಾಶ್ರೂಮ್ಸು ಸಫಿಷಿಯೆಂಟಾಗಿದೆ. ಅದ್ರ ಜೊತೆಗೆ ನೀವು ಗಾರ್ಡನ್ ಏರಿಯಾ, ಈ ಫೀಲ್ಡ್ಸು ನೀವು ನೋಡ್ಬೋದು. ಇಲ್ಲಿ ಲ್ಯಾಂಡ್ಸ್ಕೇಪ್ ಏನೇನು ಮಾಡಿದ್ದೀವಿ, ರಾಯಲ್ ಪಾಮ್ ಟ್ರೀಸ್ ಎಲ್ಲ ಹಾಕಿದ್ದೀವಿ ಮತ್ತು ಡೇಟ್ ಪಾಮ್ಸ್ ಎಲ್ಲ ಹಾಕಿದ್ದೀವಿ. ಈ ಡೇಟ್ ಪಾಮ್ಸು ನಾವು ಡೈರೆಕ್ಟ್ ಇದರಿಂದ ಪಾಂಡಿಚೇರಿಯಿಂದ ತಂದಿದ್ದೀವಿ. ಇದೆಲ್ಲ ಒಂದು ಸ್ವಲ್ಪ ಬೆಳೆದ ಮೇಲೆ ತುಂಬ ಆಕರ್ಷಣೀಯವಾಗಿರ್ತೈತೆ. ಇದೆಲ್ಲ ನೀವು ಫ್ಲವರಿಂಗ್ ಬ್ಲೋಗನ್ ವಿಲ್ಲ ಅದೆಲ್ಲ ನೋಡ್ತಾ ಇದ್ದೀರಲ್ವ, ಪಾತ್ವೇ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಕ್ಲಬ್ ಹೌಸು ತುಂಬ ಚೆನ್ನಾಗಿ ಅನುಕೂಲವಾಗಿ ಮಾಡಿದ್ದೀವಿ ಮೇಡಮ್. ಸ್ನೇಹಿತರೆ, ನಾವಿಲ್ಲಿ ಕ್ಲಬ್ ಹೌಸ್ ಕಡೆ ನೋಡೋಣ ಅಂತ ಬಂದು ಇಲ್ಲಿ ನೋಡಿದೆ, ಆಲ್ರೆಡಿ ರೆಸಿಡೆನ್ಷಿಯಲ್ ಬಂದಿದ್ದಾರೆ, ಕೆಲವರು ಪ್ಲೇ ಮಾಡಿದ್ದಾರೆ, ಕೆಲವೊಬ್ರು ಇಲ್ಲಿ ಸ್ಟೇ ಮಾಡಿದ್ದಾರೆ. ಬನ್ನಿ ಅವ್ರ ಒಪಿನಿಯನ್ ಕೇಳೋಣ, ಎಲ್ಲಿಂದ ಬಂದಿದ್ದಾರೆ, ಹೇಗೆ ಏನು, ಇಲ್ಲಿ ಯಾಕೆ ಸೈಟ್ ತೊಗೊಂಡ್ರು ಅಂತ ಎಲ್ಲ ಹೇಳಿ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ಏನು ಇಲ್ಲ ಫ್ಯಾಮಿಲಿ ಸಮೇತ ಬಂದಿರಂಗಿದೆ? ಹೌದು, ಇದು ಒಳ್ಳೆ ಜಾಗ ಅಲ್ಲ, ಸೊ ಫ್ಯಾಮಿಲಿ ಜೊತೆ ಬಂದಿಲ್ಲ, ಆಡಕ್ಕೆ ಬಂದಿದ್ದೀವಿ ಮತ್ತೆ ಸ್ಟೇ ಮಾಡಕ್ಕೆ ಬಂದಿದ್ದೀವಿ. ಹೌದಾ, ಎಲ್ಲಿಯವರು ನೀವು? ಬೆಂಗಳೂರು. ಬ್ಯಾಂಗ್ಳೂರಿಂದ ಎಲ್ಲಿಗೆ ಬಂದಿದ್ದೀರಾ? ಆಲ್ರೆಡಿ ಸೈಟ್ ಪರ್ಚೇಸ್ ಮಾಡಿದ್ರಾ? ಪರ್ಚೇಸ್ ಮಾಡಕ್ಕೆ ನೋಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಬುಕ್ ಮಾಡೋ ಥರ ಒಂದು ಸನ್ನಿವೇಶ ಬಂದಿದೆ. ಈಗ
ಮಾಡಬೇಕಾಗತ್ತೆ. ಅಂದ್ರೆ ಬೆಂಗಳೂರಿಂದ ಇಲ್ಲಿಗೆ ತುಂಬಾ ದೂರ ಅನ್ನಿಸ್ನಿಲ್ವಾ? ಯಾಕೆ ಇದೇ ಜಾಗ ನೀವು ಚೂಸ್ ಮಾಡಿದ್ರಿ? ಇಲ್ಲ, ಬೆಂಗಳೂರು ದೂರ ಅನ್ನೋದು ಏನು ಅಷ್ಟೊಂದು ಕಷ್ಟ ಇಲ್ಲ ಈಗಾಗಲೇ, ಯಾಕಂದರೆ ನಾವು ತುಂಬ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಐ ಥಿಂಕ್ 70 ಕಿಲೋಮೀಟರ್ಸ್ ನಾಟ್ ವೆರಿ ಫಾರ್. ಮತ್ತು ಈ ಜಾಗ ಚೆನ್ನಾಗಿದೆ. ಇಫ್ ನೋಡಿದ್ರೆ ಎಷ್ಟು ವಿಸ್ತಾರವಾಗಿದೆ ಜಾಗ, ಮತ್ತು ಪ್ಲಾಂಟೇಶನ್ ಚೆನ್ನಾಗಿದೆ, ಮತ್ತು ಇಲ್ಲೊಂದು ಜಾಗ, ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಐ ಥಿಂಕ್ ಇಟ್ ಶುಡ್ ಬಿ ಓಕೆ ಟು ಟ್ರಾವೆಲ್ ಟು ಬ್ಯಾಂಗ್ಳೂರ್ ಟು ದಿಸ್ ಪ್ಲೇಸ್. ಹಂಗಾದ್ರೆ ನೀವು ನೈಟೇ ಬಂದು ಇಲ್ಲಿ ಸ್ಟೇ ಮಾಡಿದ್ರಿ? ಹೌದು, ನಾನು ರಾತ್ರಿ ಬಂದ್ವಿ. ಇನ್ಫ್ಯಾಕ್ಟ್ ಸಂಜೆ ಬಂದ್ವಿ, ಮತ್ತೆ ಒಳ್ಳೆ ಊಟ ಇತ್ತು. ದೆನ್ ವಿ ಹ್ಯಾಡ್ ಅ ನೈಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಇಲ್ಲಿ. ದೆನ್ ವಿ ಡಿಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸ್ಟೇ ಮಾಡಿ ಈಗ ವಿ ಪ್ಲೇಯಿಂಗ್ ಗೇಮ್ಸ್, ಆಮೇಲೆ ಮನೆಗೆ ಹೊರಡ್ಬೇಕಾಗತ್ತೆ. ನೈಸ್, ಥ್ಯಾಂಕ್ ಯು. Thank you so much. ಯಾವುದೊಂದು ರೆಸಾರ್ಟ್ಗೆ ಹೋಗ್ತೀವಿ, ರೆಸ್ಟೋರೆಂಟ್ಗೆ ಹೋಗ್ತೀವಿ, ತುಂಬ ದೂರ ಹೋಗ್ತೀವಿ, ವೀಕೆಂಡ್ ಬಂತು ಅಂತ ಹೇಳಿದರೆ, ಏನೋ ರಜಾ ಸಿಕ್ಕಿದ್ರೆ, ಅಂದರೆ ಈ ರೀತಿಯಾದಂಥ ಒಂದು ಫಾರ್ಮ್ ಲ್ಯಾಂಡ್ ನಮ್ಮದೇ ಆದಾಗ ಯಾವ ಬೇಕಾದ್ರೂ ಬರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಕಮನ್, ಆಟ ಆಡಿ. ಥ್ಯಾಂಕ್ ಯು ಸೊ ಮಚ್. ಕಮ್. ಇಲ್ಲ, ಆಲ್ರೆಡಿ ಮಹಿಳೆಯರು ಕಾಮಾಗಿ ಕುತ್ಕೊಂಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ. ಆಲ್ರೆಡಿ ಇವರು ಇಲ್ಲಿ ಪ್ಲಾಟ್ ತೊಗೊಂಡಿದ್ದಾರಾ, ಪ್ಲ್ಯಾನ್ ಮಾಡಿದ್ದಾರಾ, ಹೇಗೆ ಗೊತ್ತಾಯಿತು ಇಲ್ಲಿ ಪ್ಲಾಟ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ ಕೇಳೋಣ ಬನ್ನಿ. ನಮಸ್ತೆ, ಎಲ್ಲಿಂದ ಬಂದಿರೋದು? ನಮಸ್ತೆ, ಫ್ರಮ್ ಬ್ಯಾಂಗ್ಳೂರ್. ಓ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಓಕೆ, ಇಲ್ಲಿ ಪ್ಲಾಟ್ಸ್ ಎಲ್ಲ ಇದೆ ಅಂತ ಹೇಳಿ ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಯಿತು? ಒಬ್ರು ಫ್ರೆಂಡ್ ಕಡೆಯಿಂದ ಗೊತ್ತಾಯಿತು. ನೀವೇನು ವರ್ಕ್ ಮಾಡೋದು? ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಡೆಂಟಿಸ್ಟ್. ಓಕೆ, ಅಂದರೆ ಇಲ್ಲಿ ಆಲ್ರೆಡಿ ಪ್ಲಾಟ್ ತಗೊಂಡಿದ್ದೀರಾ? ಐ ಹ್ಯಾವ್ ಸೀನ್ ದ ಪರ್ಸನ್ಸ್ ಹ್ಯಾವ್ ಶೋಡ್ ಅಸ್ ದ ಪ್ಲೇಸ್. ತುಂಬ ಚೆನ್ನಾಗಿದೆ. ಐ ಥಿಂಕ್ ವಿಲ್ ಗೋ ಫಾರ್ ಬುಕಿಂಗ್ ಇನ್ ಅ ಡೇ ಆರ್ ಟು. ಓಕೆ, ಬುಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ಲಾನ್ ಎಲ್ಲ ರೆಡಿ ಆಗಿದೆ. ಅಂದರೆ ಯಾವಾಗ ಬಂದಿದ್ದು ನೀವು? ನೆನ್ನೆ ನೈಟ್ ಬಂದಿದ್ದು. ಓಕೆ, ಇವರು ನನ್ನ ಸಿಸ್ಟರ್. ಓ, ಅಂದರೆ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ನೋಡಕ್ ಬಂದಿದ್ವಿ. ಆಕ್ಚುಲಿ ಬುಕ್ ಮಾಡೋಕ್ಕೆ ಪ್ಲೇಸ್ ನೋಡ್ಬೇಕಾಗಿತ್ತಲ್ವಾ, ಅದರಿಂದ ವಿ ಕೇಮ್ ವಿತ್ ಫ್ಯಾಮಿಲಿ. ಓಕೆ, ಎಂಜಾಯ್ ಮಾಡಿದ್ರಿ? ತುಂಬ ಚೆನ್ನಾಗಿದೆ. ಫುಡ್ ಅಂತೂ ತುಂಬ ಚೆನ್ನಾಗಿದೆ. ಕ್ಲಬ್ ಹೌಸ್ ಇಸ್ ನೈಸ್. ದ ಸ್ವಿಮ್ಮಿಂಗ್ ಪೂಲ್ ಇಸ್ ವೆರಿ ನೈಸ್. ದೇರ್ ಇಸ್ ನೋ ಕ್ಲೋರಿನ್. ಐ ಥಿಂಕ್ ಫಸ್ಟ್ ಪೂಲ್ ವೇರ್ ದೇರ್ ಇಸ್ ನೋ ಕ್ಲೋರಿನ್. ಓ, ಡಾಕ್ಟರ್ ಅಲ್ವಾ, ಅದಕ್ಕೆ ಎಲ್ಲ ತುಂಬ ಹೈಜೀನ್ ಎಲ್ಲ ಫಸ್ಟ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ತುಂಬ ಟೇಸ್ಟಿ ಆಗಿತ್ತು. ದೇ ಮೇಡ್ ಅ ವೆರಿ ನೈಸ್ ಫುಡ್. ದ ಹೋಸ್ಟ್ ವೆರಿ ಗುಡ್. ಇವಾಗ ನೀವು ಹೇಳಿದ್ರೆ ಇಲ್ಲಿ ಕ್ಲಬ್ ಹೌಸ್ ಚೆನ್ನಾಗಿದೆ, ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ. ಬೆಂಗಳೂರಲ್ಲಿ ಈ ಥರ ಬೇಜಾನ್ ಇದೆಯಲ್ಲ? ಬ್ಯಾಂಗ್ಳೂರಲ್ಲಿ ಇದೆ, ಬಟ್ ಈ ಥರ ಗಾಳಿ, ಈ ಥರ ಎನ್ವೈರ್ಮೆಂಟ್, ಇಷ್ಟು ಶುದ್ಧ ಏರ್ ಎಲ್ಲೂ ಸಿಗಲ್ಲ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ವಾಟ್ ವಿ ಫೌಂಡ್. ವಿ ಆಲ್ಸೋ ಸಾ ಲಾಟ್ ಆಫ್ ಅದರ್ ಫಾರ್ಮ್ ಹೌಸಸ್, ಬಟ್ ಇಲ್ಲಿ ನಮ್ಗೆ ಏನು ಅನಿಸ್ತು ಅಂದರೆ ಎವ್ರಿಥಿಂಗ್ ಇಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ನಾಟ್ ವೆರಿ ಫಾರ್ ಫ್ರಮ್ ದ ಸಿಟಿ. ಐ ಥಿಂಕ್ ಒಂದು 1.5 hours ನಮ್ಮ ಮನೆಯಿಂದ ಬಂದರೆ ವಿ ಕ್ಯಾನ್ ರೀಚ್. ಓ, ಆಲ್ರೆಡಿ ನಿಮ್ಮ ಬ್ಯಾಂಗ್ಳೂರಲ್ಲಿ ಮನೆ ಎಲ್ಲ ಇದೆ? ಓ, ಇಲ್ಲೊಂದು ಸೆಕೆಂಡ್ ಪ್ರಾಪರ್ಟಿ ನೋಡೋಣ ಅಂತ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ನಮಗೆ ಪೀಸ್ಫುಲ್ ಆಗಿ ಒಂದು ಪರಿಶುದ್ಧವಾದಂಥ ಗಾಳಿ ಬೇಕು, ವಾತಾವರಣ ಬೇಕು. ಅದ್ರ ಜೊತೆಗೆ ಇವಾಗ ಲ್ಯಾಂಡ್ ಸಿಗೋದು ತುಂಬ ಕಷ್ಟ ಆಗಿದೆ. ಅದರಲ್ಲೂ ಒಂದು ಫಾರ್ಮ್ ಲ್ಯಾಂಡ್ ಸಿಕ್ಕಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಅವ್ರು ಡಾಕ್ಟರ್ ಆದರೂ ಕೂಡ ಪ್ರೊಫೆಷನಲ್ ಇಲ್ಲಿ ಬಂದು ಸೈಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದು ಇಲ್ಲಿ ಸ್ಟೇ ಆಗಿದ್ದಾರೆ. ಅದ್ರ ಜೊತೆಗೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಟೇಬಲ್ ಟೆನ್ನಿಸ್ ಆಡ್ತಾರೆ. ಇಲ್ಲೊಬ್ರು ಸರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಎಲ್ಲಿಂದ ಬಂದಿದ್ದಾರೆ, ಯಾವರಿಂದ, ಆಲ್ರೆಡಿ ಸೈಟ್ ಬುಕ್ ಮಾಡಿದ್ದಾರಾ ಅಥವಾ ಪ್ಲಾನಲ್ಲಿದ್ದಾರಾ, ಹೇಗೆ ಏನು ವೆದರ್ ನೋಡ್ಲಿಕ್ಕೋಸ್ಕರ ಬಂದಿದ್ದಾರಾ, ಚೆಕ್ ಮಾಡೋಣ. ಸರ್ ನಮಸ್ಕಾರ, ಯಾವ ಊರಿಂದ ಬಂದಿರೋದು? ಬೆಂಗಳೂರಿಂದ. ಓ, ಎಲ್ಲರೂ ಬ್ಯಾಂಗ್ಳೂರವರೇ. ಓಕೆ, ಏನು ವರ್ಕ್ ಮಾಡೋದು ನೀವು? ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ. ನೀವು ರಿಯಲ್ ಎಸ್ಟೇಟಲ್ಲಿದ್ದು ಇಲ್ಲೂ ಬಂದಿದ್ದೀರಲ್ಲ ಸರ್, ಹೇಗೆ? ತಗೊಂಡ್ಬೇಡ, ನಾವು ತಗೊಳ್ಳೋಣ ಅಂತ ಬಂದಿದ್ದೀವಿ. ತಗೊಂಡಾಯ್ತಾ? ಹೇಗೆ? ಬುಕ್ಕಿಂಗ್ ಆಯಿತು. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಓಕೆ ಸರ್, ಬ್ಯಾಂಗ್ಳೂರಿಂದ ಇಲ್ಲಿ ಬಂದು ಬುಕ್ ಮಾಡ್ತಾ ಇದ್ದೀರಲ್ಲ, ತುಂಬ ಜನ ಕ್ವಶನ್ ಇರುತ್ತೆ. ಅಂದರೆ ಅದು ಸಿಟಿ ಔಟ್ಸ್ಕಟ್ ಆದ್ರೂ ಕೂಡ ಅಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ಲ, ಹೇಗೆ ಏನು ಅಂತೇಳಿ. ಇಲ್ಲಿ ಬರಬೇಕು, ಇಲ್ಲೇ ಪ್ಲಾನ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಾಯ್ಸ್ ಇಲ್ಲ, ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರ್ಬೋದು. ಸದ್ದು ಗದ್ದಲಗಳಿಲ್ಲ, ಏನು ಇಲ್ಲ. ಅಲ್ಲಿ ಬರೀ ಪೊಲ್ಯೂಷನ್ಸ್ಗಳು. ಗಾಡಿ ಸ್ಟಾರ್ಟ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ 3/4 hour, ಅರ್ಧ ಗಂಟೆ ಬೇಕು. ಅದಕ್ಕೆ ಪೀಸ್ಫುಲ್ ಆಗಿರೋಣ, ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಣ, ಫ್ರೆಂಡ್ಸ್ಗಳ ಜೊತೆ ಬರೋಣ ಅಂತ ಬಂದಿದ್ದೀವಿ. ಓಕೆ, ಇಷ್ಟ ಆಗಿದೆ. ಇಷ್ಟ ಆಯ್ತು? ಇಷ್ಟ ಆಗಿದೆ. ಓಕೆ, ಒಳ್ಳೆ ಫುಡ್ ಇದೆ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ, ಏನ್ ಬೇಕಾದ್ರೂ ಆಟ ಆಡೋದಕ್ಕಿದೆ, ಮಕ್ಕಳಿಗೂ ವಿಶಾಲವಾಗಿದೆ ಇಲ್ಲಿ. ಅಂದ್ರೆ ರೆಸಾರ್ಟಿಗೆ ಹೋಗೋ ತರ ಫೀಲ್ ಇಲ್ಲ ಇದೆ, ಮನೇಲೆ ಫೀಲ್ ಬರುತ್ತೆ. ಮನೆ ತರಾನೇ ಇದೆ, ರೆಸಾರ್ಟ್ ಅಲ್ಲೂ ಇದ್ದಂಗೂ ಇದೆ ನಮ್ಗೆ. ಅಂದ್ರೆ ತೋಟದ ಮನೆ ನಾವು ಮಾಡ್ಕೊಂಡ್ರೆ ಆರಾಮಾಗಿ ಇಲ್ಲೇನೆ ಪಾರ್ಟಿ ಗಿಟ್ಟಿ ಎಲ್ಲ ಮಾಡ್ಬೋದು. ನೆನ್ನೆ ನೈಟ್ ಇಂದ ಮಾಡ್ತಾನೆ ಇದೀವಿ ಪಾರ್ಟಿ ನಾವು. ನೆನ್ನೆ ನೈಟ್ ಬಂದ್ರಿ, ಇವಾಗ ಎಲ್ಲ ಪಾರ್ಟಿ ಎಲ್ಲ ಮುಗಿಸಾಯ್ತು, ಇವಾಗ ಹೊಡ್ತಾ ಇದೀವಿ ಬೆಂಗಳೂರು. ಸರ್ದು ಮನೆ ಓಪನಿಂಗ್ ಮುಂಚೆ ಪಾರ್ಟಿ ಎಲ್ಲ ರೆಡಿ ಆಗೋಯ್ತು. ರೆಡಿ ಆಗೋಯ್ತು ನಮ್ದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ನಾನು ಬರೀ ಹಣ್ಣಿನ ಗಿಡಗಳಿದೆ ಅನ್ಕೊಂಡೆ, ತರಕಾರಿನೂ ಬೆಳೆದಿರ, ತೊಗರಿ ಹಾಕಿದ್ರಾ, ಇಲ್ಲೇನೋ ಅವರೇ ಹಾಕಿದಿರಲ್ಲ ಸರ್? ಹೌದು ಮೇಡಮ್, ಇದು ನಾವೇನು ಮಾಡ್ತಾ ಇದೀವಿ ಅಂದರೆ ಇಂಟರ್ ಕ್ರಾಪಿಂಗ್ ಅಂತೇಳಿ. ನಾವು ಒಂದು ಗಿಡದಿಂದ ಒಂದು ಗಿಡದ ಮಧ್ಯದಲ್ಲಿ 10 ಅಡಿ ಗ್ಯಾಪ್ ಇರುತ್ತೆ. ಈ 10 ಅಡಿ ಗ್ಯಾಪಲ್ಲಿ ನಾವು ಸೆಂಟ್ರಲ್ ನಾವೇನು ನಮಗೆ ಯಾವ ತರಕಾರಿ ಬೇಕೋ, ಈಗ ಕ್ಯಾರೆಟ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಗ್ರೇನ್ಸ್ ಅಂದರೆ ತೊಗರಿ ಆಗಿರ್ಬೋದು, ಮತ್ತು ಅಳಸಂದೆ ಆಗಿರ್ಬೋದು, ಆ ಥರ ತರಕಾರಿಗಳನ್ನ ನಾವು ಬೆಳೆದು ಇಲ್ಲೇ ನಮ್ಮ ಕಿಚನ್ನಲ್ಲಿ ಬಂದಂಥವ್ರಿಗೆ ಅದರಿಂದನೇ ಫುಡ್ ಪ್ರಿಪೇರ್ ಮಾಡಿ ಅವ್ರಿಗೆ ಒಳ್ಳೆ ಆರ್ಗ್ಯಾನಿಕ್ ಫುಡ್ಡು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ಮನೆಗೂ ತೊಗೊಂಡೋಗುವಂಥಕ್ಕೆ ಒಂದು ಗಿವ್ ಅವೇ ಥರನೂ ಕೊಡ್ತಾ ಇದ್ದೀವಿ. ಆಲ್ರೆಡಿ ಹಾಗಾದ್ರೆ ತರಕಾರಿ ಎಲ್ಲ ಅವೈಲೇಬಿಲಿಟಿ ಇದೆ ಅಂದಂಗೆ ಆಯ್ತು ಇಲ್ಲಿ ಬಂದವ್ರಿಗೆ. ಆಲ್ರೆಡಿ ಕಾಳುಗಳೆಲ್ಲ ಬಿಟ್ಟಿದೆ, ಬೇರೆ ಬೇರೆ ಕಾಳುಗಳು ಹಾಕಿದ್ದಾರೆ. ಇಲ್ಲಿ ಹೆಸರು ಕಾಳು ಸಿಕ್ಕಿದೆ, ಬಿಡಿಸ್ಕೊಂಡು ತಿನ್ಬೋದು. ವಾವ್, ನೋಡಿ
ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದವ್ರಂತೂ ಪುಣ್ಯವಂತರು ಕಣ್ರಿ. ಅವ್ರಿಗೆ ಬೇಕಾದಂಥದ್ದು ಎಲ್ಲನೂ ಬೆಳ್ಕೊಬೋದು, ತರಕಾರಿ, ವೆಜಿಟೇಬಲ್ಲು, ಫ್ರೂಟ್ಸು. ಬನ್ನಿ, ಓ ಇಲ್ಲಿ ಆಲ್ರೆಡಿ ಆಗಿದೆ ನೋಡಿ. ವಾ, ಇಲ್ಲಿ ಬಂದಿದೆ ಹೆಸರು ಕಾಳು, ಹೆಸರು ಕಾಳು ನ್ಯಾಚುರಲ್ ರೆಡಿ ಇದೆ ಇವೆಲ್ಲ. ಇದರಲ್ಲೇ ನಾವು ಸಾಂಬಾರ್ಸು ಪ್ರತಿಯೊಂದು ಕಸ್ಟಮರ್ಸ್ಗೆಲ್ಲ ನಾವು ಇದರಿಂದನೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಯಾಕಂದರೆ ನಮ್ಮದು ಜಾಗ ಇದ್ದಾಗ, ಫಾರ್ಮ್ ಲ್ಯಾಂಡ್ ಇದ್ದಾಗ ನಾವು ಇಲ್ಲೇ ಬೆಳ್ಕೊಂಡು ಇಲ್ಲೇ ತಿಂದಾಗೆ ಅದಕ್ಕೊಂದು ಅರ್ಥ. ನಾವು ಇಲ್ಲಿ ಜಾಗ ಇಟ್ಕೊಂಡು ಹೊರಗಡೆಯಿಂದ ತೊಗೊಂಬಂದು ಅದನ್ನು ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಯಾರೇ ಕಸ್ಟಮರ್ ಬಂದ್ರೂ ಇಲ್ಲಿ ಒಂದು ಸೈಟ್ ವಿಸಿಟಿಗೆ, ಪ್ಲಾಟ್ ವಿಸಿಟಿಗೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಇಲ್ಲಿ ಊಟ ಇರುತ್ತೆ. ಊಟ ಆರ್ಗ್ಯಾನಿಕ್ ಊಟ, ಒಳ್ಳೆ ಮುದ್ದೆ, ಒಳ್ಳೆ ಈ ಥರ ತರಕಾರಿ ಆಗಿರೋವಂಥದ್ದು, ಬೆಳೆದಿರೋಂಥ ತರಕಾರಿಯಲ್ಲಿ ಸಾಂಬಾರು. ಸರ್ ಆಲ್ರೆಡಿ ಕಲ್ಲಂಗಡಿನೂ ಹಾಕಿದ್ದೀರಾ? ಹೌದು ಮೇಡಮ್, ಇಲ್ಲಿ ನಮಗೆ ಬೇಕಾಗಿರೋಂಥ ಈಗ ಕಲ್ಲಂಗಡಿ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಯಾವುದೋ ನಮ್ಗೆ ಅವಶ್ಯಕತೆ ಇದೆ ಎಲ್ಲದನ್ನು ನಾವು ಇಲ್ಲೇ ಬೆಳ್ಕೊಂಡು ನಾವಿಲ್ಲೇ ಒಂದು ಎಂಜಾಯ್ ಮಾಡೋವಂಥದ್ದು, ಬಂದವ್ರಿಗೆ ಕೊಡೋವಂಥದ್ದು ಇಲ್ಲಿ ನಡೀತಾ ಇರುತ್ತೆ ಮೇಡಮ್. ಇಲ್ಲಿ ನೋಡ್ಬೋದು ನೀವು, ರೆಡ್ ಸ್ಯಾಂಡಲ್ ಪ್ಲಾಂಟೇಶನ್ ಇದು. ಪುಷ್ಪ ಮೂವಿಯಲ್ಲಿ ನೋಡಿದ್ದೀರಲ್ವಾ, ಇದು ಪ್ಲಾಂಟೇಶನ್. ಇದು ಒಂದು 2 ರಿಂದ 3 ವರ್ಷದ ಗಿಡ. ರಕ್ತಚಂದನ ಒಂದೊಂದು ಪ್ಲಾಟ್ಗೂ ಒಂದೊಂದು ಗಿಡ ಕೊಟ್ಟಿರ್ತೀವಿ ಮೇಡಮ್. ಓಕೆ, ಎಲ್ಲ ಥರದ ಗಿಡ. ಈ ಟಿಂಬರ್ ಪ್ಲಾಂಟ್ ಜೊತೆಗೆ ಇದೊಂದು ಪ್ಲಾಂಟೇಶನ್ ಮಾಡಿರ್ತೀವಿ. ಇದು ಮಿನಿಮಮ್ ನಿಮಗೆ ಹೆಚ್ಚು ಕಮ್ಮಿ ಒಂದು 10-15 ವರ್ಷ ಆದ್ಮೇಲೆ ಎಷ್ಟು ಲಕ್ಷ ಬರುತ್ತೆ ಹೇಳಕ್ಕಾಗಲ್ಲ. ಒಂದು 15 ರಿಂದ 20 ಲಕ್ಷದವರೆಗೂ ಬರುತ್ತೆ ಮೇಡಮ್, ಮಿನಿಮಮ್. ಅದು ಮಿನಿಮಮ್. ಎಷ್ಟೊಂದು ಗಿಡಗಳು ಬಿಟ್ಟಿದೆ, ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ಹಬ್ಬ, ಯಾವತ್ತಿದ್ರೂ ಇದು ನಿಮಗೆ ದುಡ್ಡು ಯಾವತ್ತೂ ಲಾಸ್ ಆಗೋವಂಥದ್ದು ಇದರಲ್ಲಿ, ಲ್ಯಾಂಡಲ್ಲಿ ಆ ಥರ ಇರೋಲ್ಲ. ಯಾವತ್ತಿದ್ರೂ ಬೆಳೀತಾ ಇರುತ್ತೆ. ಜಾಗದ ಬೆಲೆ ಈಗ ಬೆಂಗಳೂರು ಔಟ್ಸ್ಕರ್ಟ್ಸ್ ನೋಡಿದಾಗ ಮೊದಲಿನ ಬೆಂಗಳೂರಿಗೂ ಇವಾಗಿನ ಬೆಂಗಳೂರಿಗೂ ತುಂಬಾ ಬೆಳವಣಿಗೆ ಆಗಿದೆ. ಅದರಿಂದ ಜಾಗ ಇವತ್ತಿಂದಿಗೆ ನಾಳೆ ದಿವಸಕ್ಕೆ ತುಂಬಾ ಡೆವಲಪ್ಮೆಂಟ್ ಆಗಿರ್ತೈತೆ. ನೀವು ಹಾಕುವಂಥ ಬಂಡವಾಳ ಯಾವತ್ತೂ ಲಾಸ್ ಆಗೋಲ್ಲ, ಯಾವತ್ತಿದ್ರೂ ದುಪ್ಪಟ್ಟು ಆಗ್ತಾ ಹೋಗ್ತಾ ಇರೋದು, ಅದಕ್ಕೆ ಗ್ಯಾರಂಟಿ ನಾವು ಕೊಡ್ತೀವಿ ಮೇಡಮ್. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಪ್ಲಾಟ್ಗೂ ನಾವು 20 ಮಹಾಗನಿ ಪ್ಲಾಂಟೇಶನ್ ಅಂತ. ಇದು ನೋಡ್ಬೋದು ನೀವು, ಇದು 1.5 ವರ್ಷದ ಗಿಡ. ಆಲ್ಮೋಸ್ಟ್ 15 ಅಡಿ ಬೆಳೆದಿದೆ ಇದು ಆಲ್ರೆಡಿ. ಇದು ನಿಮಗೆ ಆಲ್ರೆಡಿ ತುಂಬಾ ಈಗಲೇ ಬೇಡಿಕೆ ಇದೆ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ. ನಾವು ಟಿಂಬರ್ಗೆ, ನಮ್ಮ ಫರ್ನಿಚರ್ಸ್ಗೆ ಮತ್ತು ಪೇಪರ್ ಇಂಡಸ್ಟ್ರಿಗೆಲ್ಲ ತುಂಬಾ ಬೇಡಿಕೆ ಇದೆ. ಈಗ ಇದು ತುಂಬ ಚೆನ್ನಾಗಿ ಡೆವಲಪ್ ಆಗಿರೋಂಥ ಮರ 1 ಲಕ್ಷ ರೂಪಾಯಿಗೆ ಹೋಗ್ತಾ ಇದೆ ಮಾರ್ಕೆಟಲ್ಲಿ. ನೀವು ಇದನ್ನು 15 ಇಯರ್ಸ್ ಆದಮೇಲೆ ಹಾರ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ನಿಮಗೆ 1.5 ರಿಂದ 2.5 ಲಕ್ಷದವರೆಗೂ ಹೋಗುತ್ತೆ ಒಂದು ಮರ. ಯಾಕಂದರೆ ಆಗಿನ ಪ್ರೈಸ್ ರೈಸ್ ಆಗಿರುತ್ತೆ. ಅದ್ರ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, 20 ಗಿಡ ಬಂದಿರುತ್ತೆ. ಅದನ್ನು ನಿಮ್ಗೆ ಯಾವುದೇ ಮೇಂಟೆನೆನ್ಸು ಅದೆಲ್ಲ ನಿಮಗೆ ಟೆಕ್ಕರಲ್ಲಿ ಏನೂ ಇರೋಲ್ಲ, ಎಲ್ಲ ನಾವೇ ಮಾಡಿಕೊಡ್ತೀವಿ. 20 ವರ್ಷ ಈಸಿಯಾಗಿ ಮೇಂಟೈನ್ ಮಾಡಿಕೊಡ್ತೀವಿ. ನೀವು ಹಾರ್ವೆಸ್ಟ್ ಮಾಡಿದ್ರೆ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನು ನೀವು ಹಂಗೆ ಇಟ್ಕೊಂಡ್ರು ಅದು ಯಾವತ್ತಿದ್ರೂ ದುಡ್ಡೇ ನಿಮಗೆ. 15 ವರ್ಷಕ್ಕೆ 30 ಲಕ್ಷ ಆಗುತ್ತೆ, 20 ವರ್ಷಕ್ಕೆ 40 ಲಕ್ಷ ಆಗುತ್ತೆ. ಸೈಟ್ಗೆ, ಪ್ಲಾಟ್ಗೆ ಏನು ಇನ್ವೆಸ್ಟ್ ಮಾಡ್ತಾರೆ ಆ ದುಡ್ಡು ರಿಟರ್ನ್ ಬರುತ್ತೆ, ನಮ್ಮದೇ ಪ್ಲಾಟ್ ಉಳ್ಕೊಳ್ಳುತ್ತೆ. ಹೌದು, ಪ್ಲಾಟ್ ಸಮೇತ ಇದ್ರ ಜೊತೆಗೆ ಇದು ಆ್ಯಡ್ ಆನ್ ಬೆನಿಫಿಟ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು. ಸರ್ ಇಲ್ಲಿ ಕೃಷಿ ಹೊಂಡ ಥರ ನೋಡ್ತಾ ಇದ್ದೀವಿ. ಹೌದು ಮೇಡಮ್, ನಾವು ಈ ಟೋಟಲ್ಲು ನಾವು 146 ಪ್ಲಾಟ್ಸ್ ಏನು ಮಾಡಿದ್ದೀವಿ, ಇದಕ್ಕೆ ನಾವು ಒಂದು ಸುಸರ್ಜಿತವಾದಂಥ ಒಂದು ಕೃಷಿ ಹೊಂಡ, ಆಲ್ಮೋಸ್ಟು ಒಂದು 25 ಲಕ್ಷ ಲೀಟ್ರ್ ಕೆಪಾಸಿಟಿ ನೀರು ಇಡಿಸೋವಂಥ ಪಾಂಡ್. ಇದು ತುಂಬಾ ಆಳ ಇದೆ. ಆಮೇಲೆ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಜಮೀನಲ್ಲಿ 5 ಬೋರ್ವೆಲ್ ಇದೆ. 5 ಬೋರ್ವೆಲ್ದು ನಾವು ಬರೀ 2 ಬೋರ್ವೆಲ್ ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ. 2 ಬೋರ್ವೆಲ್ದು ನೀರನ್ನ ನಾವು ಇದರಲ್ಲಿ ಪಂಪ್ ಮಾಡ್ಕೊತೀವಿ. ಪಂಪ್ ಮಾಡಿ ಸ್ಟೋರೇಜ್ ಮಾಡಿ, ಅಲ್ಲಿ ನೀವು ನೋಡ್ಬೋದು ಸೋಲಾರ್ ಪ್ಯಾನಲ್ಸ್ ಕಾಣಿಸ್ತಾ ಇದೆಯಾ. ಆ ಸೋಲಾರ್ ಪ್ಯಾನಲ್ಸ್ ಉದ್ದೇಶ ಏನಂದರೆ ರಿನ್ಯೂವಬಲ್ ಎನರ್ಜಿ. ಏನಂದರೆ ಅದರಿಂದ ಡೈರೆಕ್ಟಾಗಿ ಸನ್ನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಇದರಲ್ಲಿರೋಂಥ ವಾಟರ್ನ ಪ್ರತಿಯೊಂದು ಪ್ಲಾಟ್ಗೂ, ಗಿಡಗಳಿಗೆ ಎಲ್ಲದಕ್ಕೂ ಸಪ್ಲೈ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ, ಎಲೆಕ್ಟ್ರಿಸಿಟಿ ಸುಮ್ಮನೆ ನಾವು ವೇಸ್ಟ್ ಮಾಡೋ ಬದಲು ಸೂರ್ಯ ಇದರಿಂದ ಬರೋವಂಥ ರಿನ್ಯೂವಬಲ್ ಎನರ್ಜಿಯಿಂದ ನಾವು ಪ್ರೊಡ್ಯೂಸ್ ಮಾಡಿಕೊಂಡು, ಕರೆಂಟ್ ಸಮಸ್ಯೆ ಇರುತ್ತೆ ಶಿಫ್ಟ್ಗಳ ಥರ, ಆದ್ದರಿಂದ ಈ ಗಿಡಗಳಿಗೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ಈ ಒಂದು ಉದ್ದೇಶದಿಂದ ಸೋಲಾರ್ ಪ್ಯಾನಲ್ಸ್ನ ನಾವು ಅಳವಡಿಕೆ ಮಾಡಿ, ಅದರಿಂದ ಪ್ರತಿಯೊಂದು ಪ್ಲಾಟ್ಗೂ ಡ್ರಿಪ್ ಇರಿಗೇಷನ್ನು ನಾವು ಹಾಕಿದ್ದೀವಿ. ಎಲ್ಲ ಗಿಡಗಳಿಗೂ, ಹಣ್ಣಿನ ಗಿಡಕ್ಕೆ ಮತ್ತು ನಮ್ಮ ಟಿಂಬರ್ ಪ್ಲಾಂಟ್ಸ್ ಮಹಾಗನಿಗೆ ಡ್ರಿಪ್ಪಿಂದ ಪ್ರತಿಯೊಂದು ಗಿಡಕ್ಕೂ ನಾವು ವಾಟರ್ ಸಪ್ಲೈ ಮಾಡ್ತೀವಿ. ಅದ್ರ ಜೊತೆಗೆ ಪ್ರತಿಯೊಂದು ಪ್ಲಾಟ್ಗೂ ನಾವು ವಾಟರ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇನ್ ದ ಸೆನ್ಸ್ ಏನಕ್ಕಂದರೆ, ಯಾರಾದರೂ ಫ್ಯೂಚರಲ್ಲಿ ಮನೆ ಕಟ್ಟಲಿಕ್ಕೆ ಯೋಚನೆ ಮಾಡೋಂಥವ್ರು ಆ ನೀರು ಅವಶ್ಯಕತೆ ಇರುತ್ತೆ. ಆದ್ದರಿಂದ ನಾವು ಇಲ್ಲಿಂದನೇ ವಾಟರ್ ಪೈಪು ಕನೆಕ್ಷನ್ ಮಾಡಿರೋದ್ರಿಂದ ಇದರಿಂದ ನಾವು
ಪಂಪ್ ಮಾಡ್ತೀವಿ ವಾಟರ್ನ. ನೀರಾವರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ತು. ಹೌದು ಮೇಡಮ್. ಆಮೇಲೆ ನೀವು ನೋಡ್ಬೋದು ರೈಟ್ ರೌಂಡ್ ಫೆನ್ಸಿಂಗು, ನೀವು 4 ಕಡೆನೂ ಜಾಗ ಫುಲ್ಲು ಫೆನ್ಸಿಂಗ್ ಆಗಿದೆ, ಫುಲ್ ಸೇಫ್, ಫುಲ್ ಟೋಟಲ್ ಫೆನ್ಸಿಂಗ್ ಆಗಿದೆ. ನಿಮಗೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಯಾವುದು ಕೂಡ ಒಳಗಡೆ ಬರೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಆ ಮೇನ್ ಎಂಟ್ರೆನ್ಸ್ ಆರ್ಚ್ ನಾನೇನಿಲ್ಲದೆ ಅಲ್ಲಿಂದ ಮಾತ್ರ ಅವಕಾಶ ಇದೆ. ಅಲ್ಲಿಂದ ನಿಮಗೆ ಬೈಫರ್ಗೇಟು 4 ರೋಡ್ ಇದೆ. ಅಲ್ಲಿಂದ ನೀವು ಬಂದರೆ 4 ರೋಡಲ್ಲಿ 30 ಫೀಟ್ ರೋಡಲ್ಲಿ ಬೈಫರ್ಗೇಟ್ ಆಗ್ಬೋದು. ಟೋಟಲ್ಲು ಪ್ಲಾಟ್ಸು ನಿಮಗೆ 146 ಪ್ಲಾಟ್ಸ್ ಇರುತ್ತೆ. 146 ಪ್ಲಾಟ್ಸಲ್ಲೂ ಕೂಡ ನಿಮಗೆ ಆ ರೈಟ್ ರೌಂಡು ನಾವು ಆಲ್ಮೋಸ್ಟ್ 25,000 ಗಿಡ ಹಾಕಿದ್ದೀವಿ. ಈ ಟೋಟಲ್ ಪ್ರಾಜೆಕ್ಟು ನೀವು ನೋಡ್ಬೋದು, ಎಲ್ಲ ಹಸಿರು ಹೆಂಗೆ ಕಾಣಿಸ್ತೈತೆ. ಈ ಹಸಿರು ಕ್ರಿಯೇಟ್ ಮಾಡೋಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಇದಕ್ಕೆ ಟೈಮ್ಗೆ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಅದಕ್ಕೆ ಕಳೆ ತೆಗಿಬೇಕು, ರೋಟೋವೇಟರ್ ಟೈಮ್ಗೆ ಗಾಡಿಯಲ್ಲಿ ಟ್ಯಾಕ್ಟ್ರಲ್ಲಿ ರೋಟೋವೇಟರ್ ಹೊಡೆದು ಗಿಡನೆಲ್ಲ ಕ್ಲೀನ್ ಮಾಡಿದಾಗೆ ಇಷ್ಟೊಂದು ರಿಸಲ್ಟ್ ಬರೋದಕ್ಕೆ ಕಾರಣ. ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಒಂದು ಫಾರ್ಮ್ ಲೈಫ್ ಸಿಗಬೇಕಂತೇಳಿ ಈ ಒಂದು ಕಾನ್ಸೆಪ್ಟನ್ನ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಯಾರು ಪರ್ಚೇಸ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಎಲ್ಲರ ಪ್ಲಾಟ್ ಹತ್ರನೂ ನಾವು ಒಂದು ಪ್ಲಾಟ್ಗೆ 50,000 ರುಪೀಸ್, 50,000 ರೂಪಾಯಿ ಮೇಂಟೆನೆನ್ಸ್ ಒನ್ ಟೈಮ್ ಮಾತ್ರ ಚಾರ್ಜ್ ಮಾಡ್ತಾಯಿದ್ದೀವಿ. ಏನು ಉದ್ದೇಶ ಅಂದರೆ 50,000 ರೂಪಾಯಲ್ಲಿ ನಾವು 15 ವರ್ಷ ಮೇಂಟೆನೆನ್ಸ್ ಮಾಡಿಕೊಡ್ತೀವಿ. ಪ್ರತಿಯೊಂದೂ 50,000 ರೂಪಾಯಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಆದ್ರೂ ನಮಗೆ ಇದು ಇನ್ನೂ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇದೆ. ನಮ್ಮದು ಅಪ್ಕಮಿಂಗ್ 3-4 ಪ್ರಾಜೆಕ್ಟ್ಸ್ ಇದೆ. ಆದ್ದರಿಂದ ಇದನ್ನು ಒಂದು ಲ್ಯಾಂಡ್ಮಾರ್ಕ್ ಪ್ರಾಜೆಕ್ಟಾಗಿ ಇಟ್ಕೊಂಡು ನಾವು ಇದನ್ನು ಮೇಂಟೆನೆನ್ಸ್ ಮಾಡಬೇಕು, ಒಂದು 50,000 ರೂಪಾಯಲ್ಲಿ ಮಾಡಿಕೊಡ್ಬೇಕು ಅಂಥೇಳಿ ನಾವು ಮಾಡಿಕೊಡ್ತಾಯಿದ್ದೀವಿ. ಕ್ಲಬ್ ಹೌಸ್ ಆ್ಯಕ್ಸಸ್ ಜೊತೆಗೆ ಇದು ಗಿಡ ಮರಗಳನ್ನೆಲ್ಲ ಮೇಂಟೆನೆನ್ಸ್ ಮಾಡಿಕೊಡ್ತೀವಿ ಮೇಡಮ್. ಎಕ್ಸಾಕ್ಟಾಗಿ ಈ ಲೊಕೇಶನ್ ಎಲ್ಲಿ ಬರುತ್ತೆ? ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಗೆ? ಮೇಡಮ್ ಏರ್ಪೋರ್ಟು ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಲ್ಮೋಸ್ಟು ನಿಮಗೆ 65 to 70 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಇದು ನಿಮಗೆ ಕನೆಕ್ಟಿವಿಟಿ ಬಂದು ಏರ್ಪೋರ್ಟಿಂದ ಟುವರ್ಡ್ಸ್ ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನಿಂದ 20 ಕಿಲೋಮೀಟರ್ ಡಿಸ್ಟೆನ್ಸು. ನಿಮಗೆ ಶಿಡ್ಲಘಟ್ಟ ತಲಕಾಯಲ್ ಬೆಟ್ಟ ಅಂತ ಬರುತ್ತೆ. ತಲಕಾಯಲ್ ಬೆಟ್ಟದಿಂದ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಲ್ಲಿ ಒಂದು ಕೋರ್ಲಪರ್ತಿ ಅಂತಿದೆ ವಿಲೇಜ್. ಆ ಕೋರ್ಲಪರ್ತಿ ಒಂದು ಇದರಲ್ಲಿ ಬರೋವಂಥದ್ದು ಜಾಗ ಇದು. ನಿಮಗೆ ಕನೆಕ್ಟಿವಿಟಿ, ಇನ್ನೊಂದು ಕನೆಕ್ಟಿವಿಟಿ ವೈಟ್ ಫೀಲ್ಡು ಮತ್ತು ವರ್ತೂರು ಆ ಕಡೆಯಿಂದ ಬರೋರಿಗೆ ಚಿಂತಾಮಣಿ ಟೌನಿಂದ 15 ಕಿಲೋಮೀಟರ್ ಎಕ್ಸಾಕ್ಟ್ಲಿ ನೀವು ಇಲ್ಲಿಗೆ ಬರ್ಬೋದು ಮೇಡಮ್. ಸರ್ ಇಲ್ಲಿ ಒಂದು ಫಾರ್ಮ್ ತೊಗೊಂಡು ಮನೆ ಕಟ್ಟಿದಾಗ ಸ್ಕೂಲು, ಎಜುಕೇಷನ್ನು, ಮೆಡಿಕಲ್ಲು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದರೆ ಬೇರೆಲ್ಲ ಏನೆಲ್ಲ ಹತ್ರ ಇದೆ ಸರ್? ಯಾವುದೆಲ್ಲ ಹತ್ರ ಇದೆ? ವೆನ್ ಕಮ್ಸ್ ಟು ಮೆಡಿಕಲ್ ಇದರಿಂದ ನಾವು ನಮ್ಮ ಇಲ್ಲಿಂದ ಒಂದು 30 ನಿಮಿಷ ಇದರಲ್ಲಿ ನಮಗೆ ಒಂದು ನಂದಿ ಮೆಡಿಕಲ್ ಕಾಲೇಜು ಇನ್ಸ್ಟಿಟ್ಯೂಷನ್ ರೆಡಿ ಆಗ್ತಾ ಇದೆ ಹೈವೇ ರೋಡಲ್ಲೇ. ನಿಮಗೆ ಎಮರ್ಜೆನ್ಸಿ ಮೆಡಿಕಲ್ ಬೇಕು ಅಂದರೆ ಏನಾದರೂ ಸೀರಿಯಸ್ ಆ ಥರ ಏನಾದ್ರು ಕಂಡೀಷನ್ ಆದಾಗ ಅಲ್ಲಿಗೆ ಹೋಗ್ಬೋದು. ಸಣ್ಣ ಪುಟ್ಟ ಏನಾದರೂ ಟ್ರೀಟ್ಮೆಂಟ್ ಆ ಥರ ಬೇಕಾದಾಗ ಇಲ್ಲಿ ಚಿಂತಾಮಣಿ ಇದೆ ಮತ್ತು ದಿಬ್ಬುರಹಳ್ಳಿ ಟೌನ್ ಇದೆ, ಅಲ್ಲೂ ಹಾಸ್ಪಿಟಲ್ಸು, ಜನರಲ್ ಮೆಡಿಸಿನ್ಸ್ ಎಲ್ಲ ಇದೆ. ಮತ್ತು ಸ್ಕೂಲ್ಸು ಅಷ್ಟೇ ಒಳ್ಳೊಳ್ಳೆ BGS ಸ್ಕೂಲ್ ಇದೆ ಇದರಲ್ಲಿ ದಿಬ್ಬುರಹಳ್ಳಿಯಲ್ಲಿದೆ. ಚಿಂತಾಮಣಿಯಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಂದರೆ ವೀಕ್ಷಕರಿಗೆ ತುಂಬ ಸಾಕಷ್ಟು ಡೌಟ್ ಇರುತ್ತೆ, ಇಲ್ಲಿ ಬಂದು ಪ್ಲಾಟ್ ತೊಗೊಂಡು ಮನೆ ಕಟ್ಟಿದಾಗ ಸುತ್ತಮುತ್ತ ಏನೆಲ್ಲ ಇದೆ ಅಂತ ಹೇಳಿ ಅವ್ರಿಗೆ ಬೇಸಿಕ್ ನೀಡ್ಸ್ ಎಲ್ಲ ಇದೆ ಅಂತ ಹಂಗಾಯಿತು. ಅದ್ರ ಜೊತೆಗೆ ಈಶಾ ಫೌಂಡೇಶನ್ ಜಸ್ಟ್ ಇಲ್ಲಿಂದ 20 ಕಿಲೋಮೀಟರ್ ಅಷ್ಟೇ. ಸರ್ ತುಂಬ ಚೆನ್ನಾಗಿ ಫಾರ್ಮ್ ಲ್ಯಾಂಡ್ ಮೇಂಟೈನ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಸರ್. ಸರ್ ಇಲ್ಲಿಂದ ಸರ್ ಆಲ್ರೆಡಿ ಇನ್ನೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೌದು ಮೇಡಮ್, ನಮ್ಮ ಕಸ್ಟಮರ್ ಒಬ್ಬರು ಸಿಟಿಯಲ್ಲಿರೋಂಥವ್ರು, ಅವ್ರು ಬಂದು ಇಲ್ಲಿ ಅವ್ರಿಗೆ ಯಾವ ರೀತಿ ಬೇಕೋ ಒಂದು 6,000 ಸ್ಕ್ವೇರ್ ಫೀಟ್ನ ತೊಗೊಂಡು ಅವ್ರಿಗೆ ಯಾವ ರೀತಿ ಕಾಸ್ಟ್ ಆಫ್ ನೋಡಿಕೊಂಡು ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಇದೇ ರೀತಿ ನಮ್ಮ ಹತ್ರ ಆಲ್ರೆಡಿ ಒಂದು 10 ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ವಿಲ್ಲಾ ಟೈಪು. ಅವ್ರಿಗೆ ಯಾವ ರೀತಿ ಬೇಕೋ ವೀಕೆಂಡ್ಸಲ್ಲಿ ಬಂದು ಸ್ಟೇ ಆಗೋದಕ್ಕೆ ಯಾವ ರೀತಿ ಬೇಕೋ ಅನುಕೂಲ ಆಗಂಗೆ. ಕೆಲವರೆಲ್ಲ ಈ ಹೋಟೆಲ್ ಟೈಪು ರೆಂಟಲ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇದು ಮನೆ ಕಟ್ಟಿ ಅದನ್ನು ಮಂತ್ಲಿ ರೆಂಟಲ್ ಥರ ಕೊಡೋವಂಥದ್ದು ಪ್ಲ್ಯಾನ್ ನಡೀತಾ ಇದೆ. ಸರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತೆಲ್ಲ ಹೇಳಿಲ್ವಲ್ಲ ಸರ್? ಮೇಡಮ್ ಸ್ಕ್ವೇರ್ ಫೀಟು ನೀವು ನೋಡ್ಬೋದು, ಇಷ್ಟೆಲ್ಲ ಇಮ್ಯುನಿಟೀಸು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ ನಾವು ಬರೀ ಸ್ಕ್ವೇರ್ ಫೀಟ್ಗೆ 499 ರುಪೀಸ್ ಮಾತ್ರ ಕಾಸ್ಟ್ ಮಾಡ್ತಾ ಇದ್ದೀವಿ. 499 ರೂಪಾಯಿ ಅಷ್ಟೇನಾ? ನಾವು ಒಂದು ಶರ್ಟ್ ತೊಗೊಳ್ತೀವಿ ಅಂತ ಹೇಳಿದರೆ ಬ್ರಾಂಡೆಡ್ ಮಿನಿಮಮ್ ಅಂದರೆ 2,000 ರೂಪಾಯಿ ಬೇಕು. ಹೋಟೆಲ್ಗೆ ಹೋಗ್ತೀವಿ ಅಂತ ಹೇಳಿದರೆ 2 ಜನ ಮಿನಿಮಮ್ ಅಂದರೆ 1,000 ರುಪೀಸ್ ಬೇಕು. ಆದರೆ ಇಲ್ಲಿ ಸ್ಕ್ವೇರ್ ಫೀಟು ಕೇವಲ 499 ರೂಪಾಯಿಗೆ 6,000 ಸ್ಕ್ವೇರ್ ಫೀಟ್ ತೊಗೋಬೇಕು ಅಂತ ಹೇಳಿದರೆ ಎಷ್ಟು ಬೇಕು? ಬೆಂಗಳೂರಲ್ಲಿ ಎಷ್ಟು ಕೋಟಿ ಇದ್ರೂ ಆಗಲ್ಲ, 3-4 ಕೋಟಿ ಬೇಕು. ಅದೇ ಸ್ವಲ್ಪ ಹೊರಗಡೆ ಬಂದು ತೊಗೊಳ್ತೀನಿ ಅಂದರೆ 30 ಲಕ್ಷಕ್ಕೆ 6 ಗುಂಟೆ ಜಮೀನು ನಿಮ್ದಾಗುತ್ತೆ. ನಿಮ್ಮದೇ ತೋಟದ ಮನೆ ಕಟ್ಕೊಬೋದು, ಲ್ಯಾಂಡು ಕಟ್ಕೊಬೋದು. 20 ವರ್ಷ ಆದಮೇಲೆ ಅದರಲ್ಲಿ ಬೆಳೆದಿರೋಂಥ ಕಮರ್ಷಿಯಲ್ ಕ್ರಾಪಲ್ಲಿ ಡಬಲ್ ದುಡ್ಡು ಮಾಡ್ಬೋದು. ಒಮ್ಮೆ ನೀವು ನೆರಳು ಫಾರ್ಮ್ಗೆ ವಿಸಿಟ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ಅದಾದ ನಂತರ ನಿಮ್ಮ ಪ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಸರ್? ಪಕ್ಕ ಪೌಡ್ ಆಗಿದೆಯಾ? ಏನೋ ಸಪ್ರೇಟ್ ಖಾತಾ ಬರುತ್ತಾ? ಏನಾದ್ರು ವೇಸ್ಟ್ ಲ್ಯಾಂಡ್ ಬರುತ್ತಾ? ಅದನ್ನು ಬೇರೆ ರೀತಿ ಎಲ್ಲ ಯೂಸ್ ಮಾಡಿದ್ದೀರಾ? ಮೇಡಮ್ ಡಾಕ್ಯುಮೆಂಟು ವೈಸು ನಿಮಗೆ ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಲು. ನಿಮಗೆ
ಇದು ಆಲ್ಮೋಸ್ಟ್ ಒಂದು 60 ವರ್ಷದ್ದು ಡಾಕ್ಯುಮೆಂಟು ನಿಮಗೆ ಸಿಗುತ್ತೆ. ಆದ್ದರಿಂದ ನಾವು ಇದೇ ಗ್ರಾಮದಲ್ಲಿ ಇರೋಂಥವ್ರು, ಇಲ್ಲೇ ವಾಸ ಆಗದಿದ್ದಂಥವ್ರು ನಮ್ಮ ಚಂದ್ರಾರೆಡ್ಡಿ ಅವರು ಅಂತೇಳಿ ಅವರ ಕುಟುಂಬದ ಕಡೆಯಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಓವರಾಲ್ 30 ಎಕರೆ ಜಾಗನ ನಾವು ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿ ಅವರು ನಮಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೆಸರಲ್ಲಿ ಖಾತೆ ಪಾಣಿ ಎಲ್ಲ ಪ್ರತಿಯೊಂದು ಇದೆ. RTC ಎಲ್ಲ ಎನ್ರೋಲ್ಮೆಂಟ್ ಇದೆ. ಈಗ ಯಾರ್ಯಾರು ಈಗ ಮನೆ ಕಟ್ತಾ ಇದ್ದಾರೆ, ಈಗ ಆಲ್ರೆಡಿ ಯಾರ್ಯಾರು ಬುಕ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ 11E ಸ್ಕೆಚ್ ಅಪ್ಲೈ ಮಾಡಿ ಅವ್ರ ಹೆಸರಲ್ಲಿ ಸಪ್ರೇಟ್ RTC ಎನ್ರೋಲ್ ಮಾಡಿ ಅವ್ರಿಗೆ ಸಪ್ರೇಟ್ ಎಕ್ಸ್ಟೆಂಟ್ RTC ಎಲ್ಲ ಬರೋಂಗೆ ಮಾಡಿ ಅವ್ರಿಗೆ ನಾನು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ. ನನ್ನ ಹೆಸರಲ್ಲಿದೆ ಪ್ರತಿಯೊಂದೂ ಡಾಕ್ಯುಮೆಂಟು. ಇದೆಲ್ಲ ಪ್ರತಿಯೊಂದು ಪೋರ್ಡ್ ಆಗಿದೆ. ಪ್ರತಿಯೊಂದು ಸಪ್ರೇಟ್ ಸರ್ವೆ ನಂಬರ್ಸ್ ಇದೆ. ಕ್ಲಿಯರ್ ಟೈಟಲ್ ಇದೆ. ಜನರಲ್ ಪ್ರಾಪರ್ಟಿ ಇದೆ ಮೇಡಮ್. ಸ್ನೇಹಿತರೆ, ಇಲ್ಲಿ ಫಾರ್ಮ್ ಹೌಸ್ ನೋಡೋಣ ಯಾವ ರೀತಿ ವಿಲ್ಲಾ ಇದೆ ಅಂತ ಬಂದರೆ, ಆಲ್ರೆಡಿ ನೋಡಿ ಫಾರ್ಮ್ ಹೌಸಲ್ಲಿ ವಿಲ್ಲಾ ರೆಡಿ ಮಾಡಿದ್ದಾರೆ. ಅಲ್ಲಿ ಒಂದು ರೆಡಿ ಮಾಡಿದ್ದಾರೆ, ಆಲ್ರೆಡಿ ಇಲ್ಲಿ ರೆಡಿ ಇದೆ. ಯಾರೋ ಇದ್ದಾರೆ ಫೋನಲ್ಲಿ ಮಾತಾಡ್ತಿದ್ದಾರೆ, ಮೇ ಬಿ ಓನರೇ ಅನಿಸುತ್ತೆ. ಬನ್ನಿ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಳ್ಳೋಣ. ವಾವ್, ಹೇಗಿದೆ ವಿಲ್ಲಾ, ಸಾಕಾಗಿದೆ. ಸರ್ ನಮಸ್ತೆ. ಸರ್ ಒಂದು ನಿಮಿಷ ಮಾತಾಡ್ಬೋದಾ? ಸರ್ ನಮಸ್ತೆ, ನಿಮ್ದೇನೆ ಸರ್ ಇದು ವಿಲ್ಲಾ? ಇಲ್ಲ, ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ದು. ಇದ್ರ ಪಕ್ಕದ ಪ್ಲಾಟು ನಂದು. ಓ, ನೀವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ? ಬಿಫೋರ್ ಪ್ಲಾಂಟೇಶನ್ ಎಲ್ಲ ಮಾಡೋದಕ್ಕೆ ಮುಂಚೆನೇ ಫಸ್ಟ್ ಪ್ಲಾಟ್ ಬುಕ್ ಮಾಡಿದ್ದು ನಾನು. ನೀವೇ ಫಸ್ಟ್ ಇಲ್ಲಿ ಪ್ರೀಮಿಯರ್ ಕಸ್ಟಮರು? ಓಕೆ. ನಿಮ್ಗೆ ಯಾಕೆ ಸರ್ ಇಲ್ಲಿ ಬಂದು ತೊಗೋಬೇಕನ್ನಿಸ್ತು? ನಿಮ್ದು ಯಾವ ಊರು? ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು RT ನಗರಲ್ಲಿರೋದು. ರಾಘವೇಂದ್ರ ಅಂತ ಒನ್ ಆಫ್ ದ ಪಾರ್ಟ್ನರ್ ಇಲ್ಲಿ ಇನ್ವೆಸ್ಟರಲ್ಲಿ. ಹಿ ವಾಸ್ ಮೈ IT ಕೊಲೀಗ್. ಸೊ ನಾನು IBM ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಕೊಲೀಗ್ ಆಗಿದ್ದರು. ಸೊ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಸೆಕೆಂಡ್ ಥಾಟ್ ಇಲ್ಲ, ಡೈರೆಕ್ಟಾಗಿ ಬಂದೆ. ಜಾಗ ಇಷ್ಟ ಆಯಿತು, ಪ್ಲ್ಯಾನ್ ಇಷ್ಟ ಆಯಿತು, ಕಾನ್ಸೆಪ್ಟ್ ಇಷ್ಟ ಆಯಿತು. ಫಸ್ಟ್ ಪ್ಲಾಟು ಪ್ರೀ ಲಾಂಚಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ತು ಅಂತ ಇನ್ವೆಸ್ಟ್ ಮಾಡಿದೆ. ಹಾಗಾದ್ರೆ ನಿಮ್ಮದು ಇಲ್ಲಿ ವಿಲ್ಲಾ ಕಟ್ಟೋ ಪ್ಲಾನ್ ಎಲ್ಲ ಇದೆ? ಹೌದು, ನೆಕ್ಸ್ಟ್ ಈ ಸೈಟಲ್ಲಿ ಕಟ್ಟಬೇಕು ಅಂತ ಎಲ್ಲ ಪ್ಲ್ಯಾನ್ ಆಗಿದೆ. ಇದು ಆಲ್ರೆಡಿ ನಮ್ಮ ಫ್ರೆಂಡ್ ಇನ್ನೊಬ್ರು ತೊಗೊಂಡಿದ್ದಾರೆ. ಅವ್ರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. Airbnb ಟೈ ಅಪ್ ಮಾಡ್ತಿದ್ದಾರೆ, ಸೊ ದಟ್ ದೇ ಆಲ್ಸೋ ಗೆಟ್ ಸಮ್ ರೆಂಟಲ್ ಇನ್ಕಮ್. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಎ ಗುಡ್ ಫೀಲಿಂಗ್. ಏನಕ್ಕೆ ಅಂದರೆ ಅಮ್ಯುನಿಟೀಸ್ ಇದೆ, ಒಳ್ಳೆ ವಾತಾವರಣ. ಇಲ್ಲೊಂದು 25,000 ಗಿಡಗಳು ನೆಟ್ಟಿದ್ದಾರೆ. ವಿಚ್ ಮೀನ್ಸ್ ದಟ್ ಇನ್ನೊಂದು 2 ವರ್ಷದಲ್ಲಿ ಈ ಗಿಡಗಳೆಲ್ಲ ಬೆಳೆದ್ರೆ ಒಂದು 3 to 4 ಡಿಗ್ರಿ ಕ್ಲೈಮೇಟ್ ಡಿಫ್ರೆನ್ಸ್, ಅಂದರೆ ಮೈಕ್ರೋ ಕ್ಲೈಮೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಮೇನ್ ರೋಡಲ್ಲಿದ್ದಾಗಲೂ ಮತ್ತು ಇಲ್ಲಿ ಬಂದಾಗಲೂ ನಿಮಗೆ ಒಂದು 4 ಡಿಗ್ರೀಸು ತಂಪಿನ ವಾತಾವರಣ ಇರುತ್ತೆ. ಆ್ಯಂಡ್ ಯಾವುದೇ ಒಂದು ಪೊಲ್ಯೂಷನ್ ಇಲ್ಲ, ನಾಯ್ಸ್ ಇಲ್ಲ. ಆ್ಯಂಡ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋಂಥ ಈ ಎಲ್ಲ ತೆಂಗಿನ ಮರಗಳಲ್ಲೂ ಪ್ಯಾರೆಟ್ಸ್ ಇದೆ. ಹೆಚ್ಚು ಕಮ್ಮಿ ಒಂದು 1,000-2,000 ಪ್ಯಾರೆಟ್ಸ್ ಇರುತ್ತೆ. ಆ ಒಂದು ಸದ್ದು ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಕೇಳಿಸಲ್ಲ. ಈಗಲೂ ಕೇಳಿಸ್ತಿದೆ ನಿಮಗೆ, ರೈಟ್? ಸೊ ಇಲ್ಲಿ ಇದ್ದಾಗ ನಮಗೆ ಆ ಒಂದು ಪೀಸ್ ಆಫ್ ಮೈಂಡು, ನೆಮ್ಮದಿಯಾಗಿರ್ಬೋದು. ಹಾಗಾಗಿ ಇಲ್ಲಿ ಒಂದು ಪ್ಲಾಟ್ ಚಿಕ್ಕದಾಗಿ ಒಂದು ವಿಲ್ಲಾ ಥರ ಕಟ್ಬಿಟ್ಟು ವೀಕೆಂಡ್ಸಲ್ಲಿ ಬಂದಿರೋಣ ಅನ್ನೋ ಒಂದು ಪ್ಲಾನ್. ಹಾಗಾದ್ರೆ ನೀವು ಪ್ರತಿ ವೀಕೆಂಡ್ ಇಲ್ಲೇ ಇರ್ತೀರಾ? ಪ್ರತಿ ವೀಕೆಂಡ್ ಬರ್ತಾ ಇರ್ತೀನಿ. ಯಾವುದೇ ರೆಸಾರ್ಟ್ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ರೆಸಾರ್ಟಲ್ಲಿ ಹೋಗಿ ಮತ್ತೆ ನಾನು ಕಾಸು ಖರ್ಚು ಮಾಡಿ ದರ್ ಇಸ್ ನೋ ಪಾಯಿಂಟ್ ಅಲ್ವಾ? ಅಲ್ಲೊಂದು 10,000-20,000 ಖರ್ಚು ಮಾಡ್ತಾರೆ. ಅದನ್ನೇ ನಾನು ಇಲ್ಲಿ EMI ಥರ ಕಟ್ಟಿದ್ರೆ ಲ್ಯಾಂಡು ನಂದೇ ಆಯಿತು, ಆ್ಯಂಡ್ ನಂದೇ ಒಂದು ಮನೆಯೂ ಆಯಿತು. ಯಾವಾಗ ಬೇಕೋ ಅವಾಗ ಬಂದು ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ, ಎಲ್ಲ ಇದೆ. ಸೊ ಬೇರೆ ಕಡೆ ಯಾಕೆ ಹೋಗ್ಬೇಕು, ಇಲ್ಲೇ ಬರ್ಬೋದಲ್ಲ. ಏನೆಲ್ಲ ತೋಟ ಗಿಡ ಹಾಕ್ಬೇಕಂತ ಪ್ಲಾನ್ ಮಾಡಿದ್ದೀರಾ ನೀವು? ಇಲ್ಲ, ಆ್ಯಕ್ಚುಲಿ ನಾನು IT ಬಿಟ್ಟ ಮೇಲೆ ನಂದು ಫಾರ್ಮಿಂಗ್ ಮಾಡಬೇಕು ಅನ್ನೋದೊಂದಿತ್ತು. ಸೊ ಇದೆಲ್ಲ ಬಂದಾಗ ನನಗೂ ಒಂದಷ್ಟು ಐಡಿಯಾಸ್ ಕೊಟ್ಟ ಮೇಲೆ ಇದೇ ಥರ ಪ್ಲಾಂಟೇಶನ್ ಮಾಡೋಣ ಅಂತ. ಸೊ ಫ್ರೀ ಇದ್ದಾಗ ಇಲ್ಲೂ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಒಂದು ಅಟ್ಮಾಸ್ಫಿಯರ್. ಸರ್ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇತ್ತಾ? ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಆ್ಯಕ್ಚುಲಿ ಪ್ರೀ ಲಾಂಚಲ್ಲಿ ನಾನು ತೊಗೊಂಡಾಗ 350 ಇತ್ತು. ಸೊ ಇವಾಗ 500 ರೂಪೀಸ್ ಇದೆ. ಅಂದರೆ 150 ರೂಪಾಯಿ. ನಾನು ತೊಗೊಂಡು ಆಲ್ಮೋಸ್ಟ್ ಒಂದು 15 months ಆಯಿತು. ಲಾಸ್ಟ್ ಇಯರಲ್ಲಿ ತೊಗೊಂಡಿದ್ದು. ಲಾಸ್ಟ್ ಇಯರ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆ ಸೀಸನಲ್ಲಿ ತೊಗೊಂಡಿದ್ದು. ಇಟ್ಸ್ ಆಲ್ರೆಡಿ 1.5 year ಆಗಿದೆ. ಸೊ 150 ರೂಪೀಸ್ ಇನ್ಕ್ರಿಮೆಂಟ್ ಆಗಿದೆ, ಅಂದರೆ ಅಪ್ರಿಸಿಯೇಷನ್ ಆಗಿದೆ. ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಇಲ್ಲಿ ಒಂದು 30 lakhs, ಈಗಿರೋ ಪ್ರೈಸಲ್ಲಿ 500 ರೂಪೀಸ್ ಅಂದರೆ 30 lakhs ಪರ್ ಪ್ಲಾಟ್ ಆಗುತ್ತೆ. ನಾವು ಬ್ಯಾಂಗ್ಳೂರಲ್ಲಿ ಒಂದು 30-40 ಸೈಟ್ ತೊಗೊಳ್ಬೇಕಂದ್ರೆ ಮಿನಿಮಮ್ 80 ಲಕ್ಷದ ಮೇಲೆ ಆಗುತ್ತೆ. ಸೊ ಇಲ್ಲಿ 6,000 ಸ್ಕ್ವೇರ್ ಫೀಟ್ಗೆ ನಮ್ಗೆ 5 ಸೈಟ್ ಬಂದಂಗಾಯಿತು, 5 30-40 ಬಂದಂಗಾಯಿತು. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಈಗ ನೋಡಿ ಈ ವಿಲ್ಲಾ ಏನು ಕಟ್ಟಿದಾರಲ್ಲ, ಇದರಲ್ಲಿ ನಮಗೆ ತಿಂಗಳಿಗೇನಿಲ್ಲ ಅಂದರೂ ಒಂದು 15,000-20,000 ರೂಪಾಯಿ ರೆಂಟಲ್ ಬರುತ್ತೆ. 80 ಲಕ್ಷ ಕೊಟ್ಟು 30-40 ಬ್ಯಾಂಗ್ಳೂರಲ್ಲಿ ತೊಗೊಂಡು ಒಂದು 20,000 ಬಾಡಿಗೆ ಬರೋಂಥ ಮನೆ ಕಟ್ಟಬೇಕಂದ್ರೆ ಮತ್ತಿನ್ನೊಂದು 50 ಲಕ್ಷ ನಾನು ಇನ್ವೆಸ್ಟ್ ಮಾಡಬೇಕು ಮಿನಿಮಮ್ ಒಂದು ಮನೆ ಕಟ್ಟೋದಕ್ಕೆ. ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ಬರೀ ಒಂದು 15 ಲಕ್ಷ ರೂಪಾಯಿ ಒಳಗಡೆ ಒಂದು ಒಳ್ಳೆ ಕಾಟೇಜ್ ಕಟ್ಬಿಟ್ಟು Airbnb ಜೊತೆ ಟೈ ಅಪ್ ಮಾಡಿದಾಗ ನಮ್ಗೆ ಅದೇ 15-20,000 ರೂಪಾಯಿ ಇಲ್ಲೂ ಬಾಡಿಗೆ ಬರುತ್ತೆ. ಜೊತೆಗೆ ನಾವು ಬಂದಾಗಲೂ ಇರ್ಬೋದು, ಎಲ್ಲ ಅಮ್ಯುನಿಟೀಸ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ 20 ಮಹಾಗನಿ ಪ್ಲಾಂಟ್ಸ್ ಇದೆ ಒಂದೊಂದು ಪ್ಲಾಟಲ್ಲಿ.
ಅಂದರೆ ಒಂದು 15 ವರ್ಷ ಆದಮೇಲೆ ಪ್ರತಿ ಪ್ಲಾಂಟು ನಿಮಗೆ ಒಂದು ಮರ ನಿಮಗೆ ಒಂದು 1 ಲಕ್ಷ ಅಂತನೂ ಅಥವಾ 1.5 ಲಕ್ಷ ಅಂದ್ರೂ ನಾವು ಇವತ್ತೇನು ಇನ್ವೆಸ್ಟ್ ಮಾಡಿದೀವೋ ಆ 30 lakhs ನಿಮಗೆ ಒಂದು 15 ವರ್ಷದಲ್ಲಿ ನಮ್ಗೆ ರಿಟರ್ನ್ ಬರುತ್ತೆ. ಲ್ಯಾಂಡ್ ಫ್ರೀ ಆಯಿತು, ಜೊತೆಗೆ 20 ಹಣ್ಣಿನ ಗಿಡ ಇದೆ. ಬಂದಾಗೆಲ್ಲನೂ ನಾವು ಅಲ್ಲಿ ಇಲ್ಲಿ ಹೋಗಿ ತೊಗೊಳೋ ಬದಲು ಆರ್ಗ್ಯಾನಿಕ್ಕಾಗಿ ಬೆಳೀತಾ ಇರೋಂಥ ಹಣ್ಣುಗಳನ್ನ ನಾವು ಮನೆಗೂ ತೊಗೊಂಡೋಗ್ಬೋದು, ಅಥವಾ ನಮ್ಮ ರಿಲೇಟಿವ್ಸ್ಗಾದರೂ ಕೊಡ್ಬೋದು. ಇಲ್ಲ ನೀವು ಬಿಸ್ನೆಸ್ ಮೈಂಡಲ್ಲಿ ಇದ್ದೀರಾ ಅಂದರೆ ನನ್ನ ಮನೆಗೆ ತೊಗೊಂಡೋಗಲ್ಲ, ನಾನು ಮಾರ್ತೀನಿ ಅಂತ ನೀವು ಮಾರ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಪ್ರಾಜೆಕ್ಟ್. ನೋಡಿ, ಇನ್ವೆಸ್ಟ್ ಮಾಡಿದ್ರು ರೈಟ್ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟೆಲ್ಲ ಲಾಭ ಆಗುತ್ತೆ ಅಂತ ಸರ್ ಹೇಳಿದರು. ತುಂಬ ಜನಕ್ಕೆ ಕನಸಿರುತ್ತೆ ಒಂದು ತೋಟ ಮಾಡಬೇಕು, ತೋಟದಲ್ಲಿ ಒಂದು ಮನೆ ಇರಬೇಕು, ಆ ತೋಟದಲ್ಲಿ ಯಾವಾಗಲೂ ಇನ್ಕಮ್ ಬರೋಂಗೆ ಆಗಿರಬೇಕು, ನಾನು ರಿಟೈರ್ಮೆಂಟ್ ಲೈಫಲ್ಲಿ ಡಬಲ್ ದುಡ್ಡು ಯಾವುದಾದ್ರೂ ಒಂದಕ್ಕೆ ಬಳಸ್ಕೊಳಂಗೆ ಬರಬೇಕು ಅಂತ ಹೇಳಿ ಇಲ್ಲಿ ಒಂದು ತೋಟದಲ್ಲಿ ಮನೆ ಮಾಡಿದರೆ ನೋಡಿ, ತೋಟದಲ್ಲಿ ಬಂದಂಥ ಮಹಾಗಣಿ ಮರಗಳನ್ನ ಬೆಳೆಸಿದರೆ ಅದನ್ನು ನಾವು 15 ವರ್ಷದ ನಂತರ ಮಾರಿದರೆ ಡಬಲ್ ದುಡ್ಡು ಬರುತ್ತೆ. ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು, ಮನೆ ಬಾಡಿಗೆನೂ ಆಗುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ವೆರೈಟಿ ಗಿಡಗಳು ಸಿಗುತ್ತೆ, ವೆರೈಟಿ ಹಣ್ಣಿನ ಗಿಡಗಳನ್ನೂ ಇಲ್ಲಿ ಬೆಳೆದಿದ್ದಾರೆ. ಅದರಿಂದ ನಮಗೆ ಮನೆಗೆ ಬೇಕಾದಂಥ ಹಣ್ಣುಗಳನ್ನೂ ಬೆಳ್ಕೊಂಡು ಆರಾಮಾಗಿ ತಿನ್ಬೋದು. ಫ್ಯಾಮಿಲಿ ಪೀಸ್ಫುಲ್ಲಾಗಿ ಕಾಮ್ಫುಲ್ಲಾಗಿ ಒಂದು ತೋಟದ ಮನೇಲಿ ಆರಾಮಾಗಿ ಬಂದು ಜೀವನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ಯಾಕೆ ತಡ ಮಾಡ್ತೀರಾ ನೀವು? ನೋಡಿದ್ರಲ್ಲ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಒಂದು ಭೂಮಿ ಖರೀದಿ ಮಾಡಬೇಕು, ಒಂದು ತೋಟದ ಮನೆ ಕಟ್ಟಬೇಕು, ಜಮೀನಲ್ಲಿ ಏನಾದರೂ ಬೆಳೆ ಬೆಳಿಬೇಕು ಅಂತ ಕನಸಿರುತ್ತೆ, ಅವ್ರಿಗೆಲ್ಲ ನೆನ್ಸ್ ಮಾಡೋ ಟೈಮ್ ಬಂದಿದೆ. ಇವರ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದೀನಿ, ಆಫೀಸ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ವಿಸಿಟ್ ಮಾಡಿ, ಡಾಕ್ಯುಮೆಂಟ್ನ ಲೀಗಲಿಟಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಪರ್ಚೇಸ್ ಮಾಡಿ.